ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 9 ಕ್ಯಾರೆಟ್ ಹೊಸ ಸ್ಟಾಕ್ನ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ನೋಡ್ಬೋದು, ಲಾಸ್ಟ್ ಟೈಮ್ 9 ಕ್ಯಾರೆಟಲ್ಲಿ ಇದ್ದ ಡಿಸೈನ್ಸು ಈ ವಿಡಿಯೋದಲ್ಲಿ ಇರೋದಿಲ್ಲ. ಆಲ್ಮೋಸ್ಟ್ ಬೇಕು ಅಂದ್ಕೊಂಡಿರೋರಿಗೆಲ್ಲ ಆರ್ಡರ್ ಪ್ಲೇಸ್ ಮಾಡಿರೋರಿಗೆಲ್ಲ ಆಲ್ಮೋಸ್ಟ್ ಡಿಸ್ಪ್ಯಾಚ್ ಮಾಡಿದ್ವಿ. ಸೊ ಪ್ರೀ ಬುಕ್ ಮಾಡಿ ಅಡ್ವಾನ್ಸ್ ಪೇ ಮಾಡಿರೋರಿಗೆಲ್ಲ ಆಲ್ಮೋಸ್ಟ್ ಆರ್ನಮೆಂಟು ನಾವು ಕಳಿಸ್ಬಿಟ್ಟಿದ್ವಿ. ಈ ವಿಡಿಯೋ ಅಪ್ಲೋಡ್ ಆಗೋಷ್ಟೊತ್ತಿಗೆ ಸೊ ಆಲ್ರೆಡಿ ಡೆಲಿವರಿ ಆಗಿಬಿಟ್ಟಿರುತ್ತೆ. ಇದೆಲ್ಲ ನ್ಯೂ ಸ್ಟಾಕ್ ವಿಡಿಯೋ. ಸೊ ನಿಮ್ಗೇನಾದ್ರು ಇದ್ರಲ್ಲಿ ಇಷ್ಟ ಆಯಿತು ಅಂದರೆ 9 ಕ್ಯಾರೆಟ್ ಟಾಪ್ಸು ನೀವು ಪರ್ಚೇಸ್ ಮಾಡ್ಕೋಬೋದು. ಒಂದೊಂದು ಡಿಸೈನು ಮ್ಯಾಕ್ಸಿಮಮ್ ನಿಮಗೆ 10 ಪೀಸಸ್ ಅವೈಲಬಲ್ ಇದೆ. ಸೊ ಫಾಸ್ಟ್ ಮೂವಿಂಗ್ ಇದೆ. ಸೊ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಪ್ರೀ ಆರ್ಡರ್ ಮಾಡಿರೋವಂಥವ್ರು, ಮೊದಲೇ ಅಡ್ವಾನ್ಸ್ ಪೇ ಮಾಡಿರೋವಂಥವ್ರು ಸಹ ಈ ಡಿಸೈನ್ಸಲ್ಲಿ ಇಷ್ಟ ಆದರೆ ಸೊ ಪರ್ಚೇಸ್ ಮಾಡಿಬಿಟ್ಟಿರ್ತಾರೆ. ಮತ್ತು ಮೋಸ್ಟ್ ಡಿಮ್ಯಾಂಡೆಡ್ ತುಂಬ ಜನ ನನಗೆ ಕೇಳ್ತಾ ಇದ್ದಿದ್ದು ಕಾಲ್ ಮಾಡಿ. ಸೊ 9 ಕ್ಯಾರೆಟ್ ಮಾಂಗಲ್ಯ ಚೈನ್ದು ರಿವ್ಯೂ ಕೇಳ್ತಾ ಇದ್ರಿ. ಲಾಸ್ಟ್ ಟೈಮ್ ನಾನು ಒಂದು 1.5 ಮಂತ್ ಮುಂಚೆ ಅಪ್ಲೋಡ್ ಮಾಡಿದ್ದೆ ಒಂದು ವಿಡಿಯೋದಲ್ಲಿ. ಸೊ ರೆಡಿ ಮಾಡಿ ಯೂಸ್ ಮಾಡಿ ಕೊಟ್ಟಿದ್ದೀವಿ ರಫ್ ಆ್ಯಂಡ್ ಟಫ್ ಆಗಿ. ಅದರ ರಿವ್ಯೂ ಸಹ ಅವೈಲಬಲ್ ಇದೆ. ಸೊ 9 ಕ್ಯಾರೆಟ್ ಮಾಂಗಲ್ಯ ಚೈನ್ ಸಹ ಅವೈಲಬಲ್ ಇದೆ. ನೀವು ವಿಡಿಯೋದಲ್ಲಿ ನೋಡ್ಬೋದು. ಫುಲ್ ವಿಡಿಯೋ ನೋಡಿ, ನಿಮಗೆ ಎಲ್ಲ ನಿಮಗೆ ಡೀಟೇಲ್ ಸಿಗುತ್ತೆ. ನೀವೀಗ ನೋಡ್ಬೋದು 9 ಕ್ಯಾರೆಟ್ ರೌಂಡ್ ಟಾಪ್ಸು. ಈ ಸರಿ ಈ ಡಿಸೈನ್ಸ್ನ ರೀಸ್ಟಾಕ್ ಮಾಡಿದ್ದೀವಿ. ಅಂದರೆ ಈ ಡಿಸೈನ್ನ ನಿಮಗೆ ಸೊ ಪ್ರೀವಿಯಸ್ಲಿ ನೀವು 92.5 ಅಲ್ಲಿ ಸಿಲ್ವರಲ್ಲಿ ನೋಡಿರ್ತೀರ. ಸೊ 916 ಹಾಲ್ ಮಾರ್ಕಲ್ಲೂ ಸೇಮ್ ಡಿಸೈನ್, ಸೇಮ್ ಫಿನಿಶಿಂಗ್, ಸೇಮ್ ಕಲರ್ ನೋಡಿರ್ತೀರ. ಸೊ ಇದು 18 ಕ್ಯಾರೆಟಲ್ಲೂ ಸಹ ನಿಮಗೆ ಸಿಕ್ಕಿರುತ್ತೆ. ಸೊ ಹನಿ ಡ್ರಾಪ್ ಡಿಸೈನು ಅಂತಾರೆ. ಸ್ವಲ್ಪ ಕೆಲವೊಂದು ಇಲ್ಲಿ ನಿಮಗೆ 3 ಕಲರ್ಸ್ ಬರುತ್ತೆ ಆ ಟೈಪಲ್ಲಿ. ಅದು ಸಹ ಅವೈಲಬಲ್ ಇದೆ. ನೆಕ್ಸ್ಟ್ ನಿಮಗೆ ಅಪ್ಕಮಿಂಗ್ ಡೇಸಲ್ಲಿ ಸೊ ಅದನ್ನು ತೋರಿಸ್ತೀನಿ. ಯಾಕೆ ಇದನ್ನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಾರೆ, ಸೊ ನಾನು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದು ಒಂದೇ ಸರಿ ಒಂದು ನೀಟಾಗಿ ಸೊ ನೆಕ್ಲೆಸ್ ಆಗಿರ್ಬೋದು, ಹಾರ ಆಗಿರ್ಬೋದು, ಚಾಂದ್ಬಾಲಿ ಆಗಿರ್ಬೋದು, ಜುಮ್ಕಿ ಆಗಿರ್ಬೋದು, ಟಾಪ್ಸ್ ಆಗಿರ್ಬೋದು, ಏನೇನು 9 ಕ್ಯಾರೆಟಲ್ಲಿ ಆಗುತ್ತೆ ಎಲ್ಲ ಒಂದೊಂದು ಸೆಟ್ನ ರೆಡಿ ಮಾಡಿ ಸೊ ಫಸ್ಟ್ ಶೋಕೇಸ್ ಮಾಡೋಣ. ಅದಾದಮೇಲೆ ರೆಗ್ಯುಲರಾಗಿ ಸೇಲ್ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಬಟ್ ಆ್ಯಕ್ಚುಲಿ ಜನ ತುಂಬ ಪೇಷನ್ಸ್ ಇಲ್ಲ. ಯಾಕೆ ಅಂತಂದರೆ ಇದು ನೆಕ್ಸ್ಟ್ ರೀಸ್ಟಾಕ್ ಯಾವಾಗ ಮಾಡ್ತೀರಾ 9 ಕ್ಯಾರೆಟ್ ಆರ್ನಮೆಂಟ್ ನಾವು ತೊಗೊಳ್ಬೇಕು ಅಂತ ಅಡ್ವಾನ್ಸ್ ಆಗಿ ಪೇ ಮಾಡಿ. ಸೊ ಅಡ್ವಾನ್ಸ್ ಆಗಿ ಅವತ್ತಿನ ಗೋಲ್ಡ್ ಪ್ರೈಸ್ಗೆ ಎಷ್ಟು ಬರುತ್ತೆ ವೆಯ್ಟ್ಗೆ, ಸೊ ಅಡ್ವಾನ್ಸ್ ಪೇ ಮಾಡಿ ಸಹ ಎಲ್ಲ 9 ಕ್ಯಾರೆಟ್ಗೆ ಸೊ ಪೇ ಮಾಡಿ ನಮಗೆ ಆ ಥರ ಮಾಡೋದಕ್ಕೆ ಐಡಿಯಾನ ಕ್ಯಾನ್ಸಲ್ ಮಾಡಿ ಇವಾಗ ನಾರ್ಮಲಾಗಿ ರೆಗ್ಯುಲರಾಗಿ ಮಾಡಿಬಿಟ್ಟಿದ್ದೀವಿ. ಸೊ ಯಾಕೆ ಅಂತಂದರೆ ನಾವು ಚಾಂದ್ಬಾಲಿ ಮತ್ತು ಜುಮ್ಕಿ ಮತ್ತು 1 ಗ್ರಾಮ್ 2 ಗ್ರಾಮ್ ಜುಮ್ಕಿ, 2 ಗ್ರಾಮ್ಸು 3 ಗ್ರಾಮ್ಸು ಚಾಂದ್ಬಾಲಿ ಡಿಸೈನ್ಸು ಮತ್ತು ಜುಮ್ಕಿ ಡಿಸೈನ್ಸು ಮತ್ತು 5 to 10 ಗ್ರಾಮ್ಸ್ ಒಳಗಡೆ ನೆಕ್ ಚೈನ್ಸು ಇದೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಸೊ ಯಾಕೆ ಅಂದರೆ ಗೋಲ್ಡು ನಮ್ಮ ಹತ್ರ ಇರೋವಂಥದ್ರಲ್ಲಿ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೆ. ಸೊ ಆರ್ಡರ್ಸ್ ಜಾಸ್ತಿ ಬರೋದ್ರಿಂದ ಸೊ ಫಸ್ಟ್ ಕಸ್ಟಮರ್ ಫುಲ್ಫಿಲ್ ಮಾಡಿಬಿಡೋಣ, ಸೊ ಆಮೇಲೆ ನೋಡ್ಕೊಳ್ಳೋಣ ಅಂತೇಳಿ ಫಸ್ಟ್ ಯಾವ್ದು ರಿಕ್ವೈರ್ಮೆಂಟ್ ಇದೆ ಅದು ಮಾತ್ರ ರೆಡಿ ಮಾಡ್ತಾ ಇದ್ವಿ. ಸೊ ಈಗ ರೆಡಿ ಆಗಿರೋವಂಥದ್ದು ಟಾಪ್ಸು ಎಲ್ಲ ನಿಮಗೆ ಒಂದೊಂದು ಡಿಸೈನು 10 ಪೀಸ್ ಅವೈಲಬಲ್ ಇದೆ. ಆಲ್ಮೋಸ್ಟ್ ನಿಮಗೆ 100 to 150 ಪೀಸಸ್ ಅವೈಲಬಲ್ ಇದೆ. ಸೊ ಎಲ್ಲ ಅಂದರೆ ಬೇರೆ ಡಿಸೈನ್ ಎಲ್ಲ ಒಂದೊಂದು ಡಿಸೈನು 10 ಪೀಸು. ಆಲ್ಮೋಸ್ಟ್ ಕೆಲವೆಲ್ಲ ನಮಗೆ ಪ್ರೀ ಬುಕ್ ಮಾಡಿರೋರಿಗೆ ಈ ಡಿಸೈನ್ಸ್ ಕಳಿಸಿದ್ರೆ ಸೊ ಅವರೇ ಪರ್ಚೇಸ್ ಮಾಡಿಬಿಡ್ತಾ ಇದ್ದಾರೆ. ಮತ್ತು ಗ್ರೂಪ್ಸಲ್ಲಿ ನಮ್ಮ ರಿಲೇಟೆಡ್ ಗ್ರೂಪ್ಸ್ ಕಮ್ಯುನಿಟಿ ಏನೇನಿದೆ ಎಲ್ಲ ಗ್ರೂಪ್ಸಲ್ಲೂ ನಾನು ಶೇರ್ ಮಾಡಿದ್ದೀನಿ. ನೋಡಿ, ಇವತ್ತಿನ ಗೋಲ್ಡ್ ಪ್ರೈಸ್ ಪ್ರಕಾರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇದು ನೀವು ವಿಡಿಯೋ ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ಗೋಲ್ಡ್ ಪ್ರೈಸ್ ಎಷ್ಟಾಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ಸೊ ನೀವು ಪರ್ಚೇಸ್ ಮಾಡ್ತೀರಲ್ಲ, ಸೊ ಅವತ್ತಿನ ದಿನದ ಗೋಲ್ಡ್ ಪ್ರೈಸ್ ಪ್ರಕಾರ ಇದನ್ನ ಕೋಟ್ ಮಾಡ್ತೀವಿ. ಇವತ್ತಿನ ಗೋಲ್ಡ್ ಪ್ರೈಸ್ ಪ್ರಕಾರ ನಾನು ನಿಮ್ಗೆ ಹೇಳ್ತಾ ಇರೋದು 9 ಕ್ಯಾರೆಟ್ ಗೋಲ್ಡ್ ಪ್ರೈಸ್ ಬಂದು ನಿಮಗೆ 5,000 ರೂಪಾಯಿ ಇದೆ ಇವತ್ತಿನ ಗೋಲ್ಡ್ ಪ್ರಕಾರ. ಸೊ 1 ಗ್ರಾಮ್ಗೆ 1500 ರುಪೀಸ್ ನಿಮಗೆ ಮೇಕಿಂಗ್ ಚಾರ್ಜ್ ಬೀಳುತ್ತೆ. ಇನ್ನು 300 ರುಪೀಸ್ ನಿಮಗೆ ಹಾಲ್ ಮಾರ್ಕು ಮತ್ತು ಕಾರ್ಡ್ ಚಾರ್ಜಸ್ ಬೀಳುತ್ತೆ. ಪ್ರತಿಯೊಂದರ ಮೇಲೆ ಹಾಲ್ ಮಾರ್ಕ್ ಹಾಕಿರ್ತೀವಿ. ಒಂದು ವೇಳೆ ನಿಮಗೆ ಹಾಲ್ ಮಾರ್ಕ್ ಬೇಡ ಅಂತಂದರೆ ಸೊ ಮೊದಲೇ ಇನ್ಫಾರ್ಮ್ ಮಾಡಿದ್ರೆ ನಾವು ನಿಮಗೆ ವಿತೌಟ್ ಹಾಲ್ ಮಾರ್ಕ್ ಕೊಡ್ತೀವಿ. ನೀವು 300 ರುಪೀಸ್ನ ಉಳಿಸ್ಬೋದು. ನೀವು ನೋಡ್ಬೋದು ಪ್ರತಿಯೊಂದರ ಮೇಲೂ ಹಾಲ್ ಮಾರ್ಕ್ ಇದ್ದೇ ಇರುತ್ತೆ ನಾವು ಕೊಡುವಂಥ ಆರ್ನಮೆಂಟಲ್ಲಿ. 92.5 ಸಿಲ್ವರಲ್ಲಿ ಆಗಿರ್ಬೋದು, ಸೊ 9 ಕ್ಯಾರೆಟಲ್ಲಿ ಆಗಿರ್ಬೋದು, 18 ಕ್ಯಾರೆಟ್ ಆಗಿರ್ಬೋದು, ನಿಮಗೆ 916 ಹಾಲ್ ಮಾರ್ಕ್ ಆಗಿರ್ಬೋದು, ಯಾವುದರಲ್ಲೇ ಆಗಲಿ ನಾವು ವಿತ್ ಹಾಲ್ ಮಾರ್ಕೆ ಪ್ರೊವೈಡ್ ಮಾಡ್ತೀವಿ. ನೋಡಿ, ಇದು ಬಂದು ನಿಮಗೆ ಸೊ ಹಾಲ್ ಮಾರ್ಕ್ ಚಾರ್ಜಸ್ಸು ಮತ್ತು ರಿಪೋರ್ಟ್ ಬರುತ್ತೆ. ಇದಕ್ಕೆ ನಾನು ನಿಮಗೆ ತೋರಿಸ್ತೀನಿ ರಿಪೋರ್ಟ್ನ. ಸೊ ಆಲ್ರೆಡಿ ನೀವು ನೋಡಿರ್ತೀರ ಹಳೆ ವಿಡಿಯೋದಲ್ಲಿ. ನೋಡಿ, ಈ ಥರ ರಿಪೋರ್ಟ್ ಬರುತ್ತೆ ನಿಮ್ಗೆ. ಇದರಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ ಬರುತ್ತೆ. ಸೊ ಇದು ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಸೊ ಕಾರ್ತಿಕ್ ಜ್ಯುವೆಲ್ಸು ಮತ್ತು ರೆಫರೆನ್ಸ್ ಕೋಡು ಮತ್ತು ಟಾಪ್ಸು. ಸೊ ಇದು ವೆಯ್ಟ್ ಇದು 1.700 ಗ್ರಾಮ್ಸ್ ಇದೆ ಇದು. ಸೊ ಇದು ಬಂದು 9.60% ನಿಮಗೆ 9.60 ಕ್ಯಾರೆಟ್ ಇದು ಕ್ಯಾರೆಟಲ್ಲಿ. ಸೊ ಇದು 40% ಗೋಲ್ಡ್ ಇರುತ್ತೆ. ಅಂದರೆ ನಿಮಗೆ 1 ಗ್ರಾಮ್ಗೆ 400 ಮಿಲಿ ನಿಮಗೆ 24 ಕ್ಯಾರೆಟ್ ಗೋಲ್ಡ್ ಇದರಲ್ಲಿ ಇರುತ್ತೆ. ಸೊ ಆ್ಯಕ್ಚುಲಿ 9 ಕ್ಯಾರೆಟ್ ಅಂದರೆ ಏನೋ ಪ್ರೈಸ್ ಕಮ್ಮಿ, ಇದು ಕಡಿಮೆ ಬಂಗಾರ ಅಂತೇಳಿ ತುಂಬ ಜನ ಪೋರ್ಟ್ರೇ ಮಾಡ್ತಾ ಇದ್ದಾರೆ. ಸೊ ಪರ್ಚೇಸ್ ಮಾಡಿರೋವಂಥವ್ರಿಗೂ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಇದರಲ್ಲಿ ನೋಡಿ, ನಿಮಗೆ 24 ಕ್ಯಾರೆಟ್ ಗೋಲ್ಡ್ ರೇಟ್ ಏನಿರುತ್ತೆ ಇವತ್ತಿನ 24 ಕ್ಯಾರೆಟ್ ಗೋಲ್ಡ್ ರೇಟ್ ಬಂದು 13,150 ಇದೆ. ಅದನ್ನು ಇಂಟು ನಿಮಗೆ 38% ಮಾಡಿದ್ರೆ ಏನು ಬರುತ್ತೆ, 5,000 ರೂಪಾಯಿ ಬರುತ್ತೆ. ಸೊ 38%ಗಲ್ಲ, ನಾವು ಇಲ್ಲಿ 40% ಪ್ಯೂರಿಟಿ ಕೊಟ್ಟಿರ್ತೀವಿ. ಯಾಕೆ ಅಂತಂದರೆ ಹಾಲ್ ಮಾರ್ಕ್ ಹೋದಾಗ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ 1 ಪಾಯಿಂಟ್ ಕಮ್ಮಿ ಬಂತು ಅಂದರೆ ಸೊ ಹಾಲ್ ಮಾರ್ಕ್ ಪಾಸ್ ಆಗೋದಿಲ್ಲ, ರಿಜೆಕ್ಟ್ ಮಾಡ್ತಾರೆ ಆರ್ನಮೆಂಟ್. ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಇಟ್ಟಿರ್ತೀವಿ. ನೋಡಿ, ಟೆಸ್ಟ್ ಮಾಡಿದಾಗ ಈ ಪ್ಯೂರಿಟಿ ಬಂದಿರೋದು 40%. ಸೊ ನಾನು ನಿಮ್ಗೆ ಚಾರ್ಜ್ ಮಾಡ್ತಾ ಇರೋವಂಥದ್ದು ಸೊ 40%ಗಲ್ಲ, 38%ಗೆ ನಾವು ಬಿಲ್ ಕೋಟ್ ಮಾಡ್ತಾ ಇರೋಂಥದ್ದು. ಪ್ಲಸ್ 1 ಗ್ರಾಮ್ಗೆ ನಿಮಗೆ 1500 ರುಪೀಸ್ ಮೇಕಿಂಗ್ ಚಾರ್ಜ್ ಬಿಡುತ್ತೆ. ಸೊ 150 ರುಪೀಸ್ ಹಾಲ್ ಮಾರ್ಕು, 150 ರುಪೀಸ್ ಈ ರಿಪೋರ್ಟ್ ಚಾರ್ಜಸ್ನ ನಾವು ನಿಮಗೆ ಮಾಡ್ತೀವಿ. ಸೊ ಯಾಕೆ ಅಂತಂದರೆ ಓವರಾಲ್ 1 ಗ್ರಾಮ್ಗೆ ಇಷ್ಟು ಪ್ರೈಸ್ ಆಗುತ್ತೆ ಅಂತ ಹೇಳ್ತೀವಿ. ಪ್ರೈಸ್ ಜಾಸ್ತಿ ಸೊ ನಾರ್ಮಲ್ ಬಂಗಾರನೇ ಬರುತ್ತೆ ಅಂತ ಅನ್ಕೊಳ್ತಾರೆ. ಸೊ ಆ್ಯಕ್ಚುಲಿ ಫ್ಯಾಕ್ಟ್ ಏನು ಅಂತಂದರೆ
1 ಗ್ರಾಮ್ 916 ಹಾಲ್ ಮಾರ್ಕ್ ನೀವು ಪರ್ಚೇಸ್ ಮಾಡಬೇಕು ಅಂದರೆ ಇವತ್ತಿನ ಪ್ರೈಸ್ ಪ್ರಕಾರ ಸೊ ವೇಸ್ಟೇಜು ಮೇಕಿಂಗ್ ಚಾರ್ಜ್ ಎಲ್ಲ ಸರಿ ನಿಮಗೆ 13,500 ರೂಪಾಯಿ ಬೀಳುತ್ತೆ 1 ಗ್ರಾಮ್ಗೆ. ಸೊ ಇದ್ರಿಗೆ ನೀವು 6,800 ರೂಪಾಯಿ ಇನ್ಕ್ಲೂಡಿಂಗ್ ವೇಸ್ಟೇಜು ಮೇಕಿಂಗ್ ಚಾರ್ಜ್ ಹಾಲ್ ಮಾರ್ಕ್ ಎಲ್ಲ ಸೇರಿ ನೋಡಿ 13,500 ರೂಪಾಯಲ್ಲಿ ನೀವು 50% ಮಾಡಿದ್ರೆ 916 ಹಾಲ್ ಮಾರ್ಕ್ ರೇಟ್ಗೆ ಜಸ್ಟ್ ನಿಮಗೆ 6,800 ರುಪೀಸೇ ಬರೋದು. ಸೊ ಹಾಫ್ ಪ್ರೈಸಲ್ಲಿ ನಾವು ನಿಮಗೆ ಇದು ಕೊಡ್ತಾ ಇರುವಂಥದ್ದು ಇನ್ಕ್ಲೂಡಿಂಗ್ ವೇಸ್ಟೇಜು ಮೇಕಿಂಗ್ ಚಾರ್ಜ್ ಎಲ್ಲ. ಕೆಲವರು ಇದನ್ನು ಪ್ರೈಸ್ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ. ಸೊ ಮುಂದೆ ಹೋಗ್ತಾ ಮಾರ್ಕೆಟಲ್ಲಿ ಎಲ್ಲ ಬಂದಮೇಲೆ ಒಂದು ಪ್ರೈಸ್ ಇದಕ್ಕೆ ಅಂತ ಫಿಕ್ಸ್ ಆಗುತ್ತೆ. ಅಲ್ಲಿವರೆಗೂ ನಾವು ಪ್ರೈಸ್ ಇಷ್ಟೇ ಆಗುತ್ತೆ. ಯಾಕೆ ಅಂದರೆ ನಮಗೆ ಹಾಲ್ ಮಾರ್ಕ್ ಚಾರ್ಜಸ್ ಆಗಿರ್ಬೋದು, ಇದು ಮೇಕಿಂಗ್ ಚಾರ್ಜಸ್ ಆಗಿರ್ಬೋದು, ಸೊ ತುಂಬ ಕಷ್ಟ. ಯಾಕೆಂದರೆ ಈ ಕಾರಿಗಾರ್ ಕೆಲಸ ಮಾಡಿರ್ತಾರಲ್ಲ ಅವ್ರಿಗೆ ಸೊ ನಾರ್ಮಲಾಗಿ ಫುಲ್ ಪ್ಯೂರ್ ಬಂಗಾರ ಇತ್ತು ಅಂದರೆ ಫಿನಿಶಿಂಗ್ ಮಾಡೋದು ತುಂಬ ಈಸಿ ಇರುತ್ತೆ. ಸೊ ಈ ಥರ ನಿಮಗೆ 9 ಕ್ಯಾರೆಟಲ್ಲಿ ಸೇಮ್ ಗೋಲ್ಡ್ ಥರ ಬರಬೇಕು ಅಂತಂದರೆ ಇದರಲ್ಲಿ ನಾವು ಸೊ ನಿಮಗೆ 38% 24 ಕ್ಯಾರೆಟ್ ಗೋಲ್ಡ್ ಇರುತ್ತೆ. ಸೊ ನಿಮಗೆ 1 ಗ್ರಾಮಲ್ಲಿ ಬರೀ 380 ಮಿಲಿ ಗೋಲ್ಡ್ ಇದ್ದಾಗ ಸೊ ಅದನ್ನು ನಿಮಗೆ ಎಲ್ಲ ಗೋಲ್ಡ್ ಥರ ಬರಬೇಕು ಅಂತಂದರೆ ಅದು ಮಿಕ್ಸ್ ಮಾಡುವಂಥದ್ದು ಪ್ರೊಸೀಜರ್ ಆಗಿರ್ಬೋದು. ಸೊ ಅದಕ್ಕೆ ವೇಸ್ಟೇಜು ತುಂಬ ಹೋಗುತ್ತೆ. ಅದಕ್ಕೋಸ್ಕರ ಇದಕ್ಕೆ ಮೇಕಿಂಗ್ ಚಾರ್ಜಸ್ ಜಾಸ್ತಿ ಇರುತ್ತೆ. ನಾವು ಫಿಕ್ಸ್ ಮಾಡಿದ್ದೀವಿ 1 ಗ್ರಾಮ್ಗೆ 1,500 ರುಪೀಸ್ಗೆ ಮೇಕಿಂಗ್ ಚಾರ್ಜಸ್ ಬೀಳುತ್ತೆ. ಇನ್ನು 300 ರುಪೀಸ್ ನಿಮಗೆ ಹಾಲ್ ಮಾರ್ಕು ಪ್ಲಸ್ ಕಾರ್ಡ್ ಚಾರ್ಜಸ್ ಬೀಳುತ್ತೆ. 1 ಗ್ರಾಮ್ಗೆ 1,800 ರುಪೀಸ್ ನಿಮಗೆ ವೇಸ್ಟೇಜು ಮೇಕಿಂಗ್ ಚಾರ್ಜ್ ಹಾಲ್ ಮಾರ್ಕು ಕಾರ್ಡ್ ಚಾರ್ಜಸ್ ಇರುತ್ತೆ. ಸೊ ನಾವು ಚಾರ್ಜ್ ಮಾಡ್ತಾ ಇರೋದು ನಿಮಗೆ 24 ಕ್ಯಾರೆಟ್ ಗೋಲ್ಡ್ ರೇಟೇ 24 ಕ್ಯಾರೆಟ್ ಗೋಲ್ಡ್ ಪರ್ಸೆಂಟ್ ಎಷ್ಟಿರುತ್ತೆ ಇದರಲ್ಲಿ ಸೊ ಅಷ್ಟಕ್ಕೆ ಚಾರ್ಜ್ ಮಾಡ್ತಾ ಇದೀವಿ. ಸೊ ಇದು ಬಿಟ್ಟು ನಮಗೆ 3 ಮೆಟಲ್ಸ್ ಇದರಲ್ಲಿ ಮಿಕ್ಸ್ ಮಾಡಿರ್ತೀವಿ. 24 ಕ್ಯಾರೆಟ್ ಗೋಲ್ಡ್ ಬಿಟ್ಟು ನಿಮಗೆ ಸಿಲ್ವರ್ ಇರುತ್ತೆ ಮತ್ತು ಕಾಪರ್ ಇರುತ್ತೆ, ಜಿಂಕ್ ಇರುತ್ತೆ. ಕಾಪರ್ ಪರ್ಸೆಂಟೇಜ್ ಕಮ್ಮಿ ಇರುತ್ತೆ. ಯಾಕೆ ಅಂತಂದರೆ ನಿಮಗೆ ಫಾರ್ ಎಕ್ಸಾಂಪಲ್ 40% ಇದು ಗೋಲ್ಡ್ ಇರುತ್ತೆ. ಇನ್ನು 60% ನಿಮಗೆ 30% ನಿಮಗೆ ಸಿಲ್ವರ್ ಇರುತ್ತೆ. ಇನ್ನು ನಿಮಗೆ ಇನ್ನು 20% ಬಂತು ನಿಮಗೆ ಜಿಂಕ್ ಇರುತ್ತೆ. ಇನ್ನು 10% ಮಾತ್ರ ಕಾಪರ್ ಮಿಕ್ಸ್ ಮಾಡಿರ್ತೀವಿ. ಯಾಕೆ ಅಂತಂದರೆ ಸೊ ಕಾಪರ್ ಇದು ಪಾಲಿಶ್ ಮಾಡಬೇಕಾದ್ರೆ ಆಸಿಡಲ್ಲಿ ಡಿಪ್ ಮಾಡ್ತೀವಲ್ಲ ಆಗ ಕಾಪರ್ ಮೆಲ್ಟ್ ಆಗಿಬಿಡುತ್ತೆ. ಸೊ ಇದು 1 ಗ್ರಾಮ್ ಇರೋದು ನಮಗೆ ಆಲ್ಮೋಸ್ಟ್ ಹಾಫ್ ಗ್ರಾಮ್ ಹೋಗ್ಬಿಡುತ್ತೆ ನಮಗೆ ಸೊ ಮಿಕ್ಸ್ ಮಾಡಿದಾಗ. ಸೊ ಇದು ಪ್ರೊಸೀಜರಲ್ಲಿ ನಮಗೆ ವೇಸ್ಟೇಜ್ ಜಾಸ್ತಿ ಹೋಗುತ್ತೆ. ಆದ ಕಾರಣದಿಂದ ಸೊ ಕಾಪರ್ ಕಮ್ಮಿ ಮಿಕ್ಸ್ ಮಾಡಿರ್ತೀವಿ. ಸೊ ನೀವು 916 ಅಲ್ಲಾದರೆ 8% ನಿಮಗೆ ಕಾಪರ್ ಮಿಕ್ಸ್ ಮಾಡಿರ್ತಾರೆ. 18 ಕ್ಯಾರೆಕ್ಟಲ್ಲಾದರೆ ನಿಮಗೆ 25% ಕಾಪರ್ ಮಿಕ್ಸ್ ಮಾಡಿರ್ತಾರಲ್ಲ ಅದರಲ್ಲೂ ಸಹ ನಿಮಗೆ ಆಸಿಡಲ್ಲಿ ಡಿಪ್ ಮಾಡಿದಾಗ ಕೆಲವು ವೇಸ್ಟೇಜ್ ತುಂಬ ಹೋಗುತ್ತೆ. ನಿಮಗೆ ಕಾಪರ್ ತುಂಬ ಬೇಗ ಕರ್ಗೋಗ್ಬಿಡುತ್ತೆ. ಅದ್ರ ಜೊತೆ ಗೋಲ್ಡು ಸಹ ನಿಮಗೆ ಸ್ವಲ್ಪ ವೇಸ್ಟೇಜ್ ಹೋಗ್ಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಕಾಪರ್ನ ಕಮ್ಮಿ ಪ್ರಮಾಣದಲ್ಲಿ ಯೂಸ್ ಮಾಡಿರ್ತೀವಿ ಇದರಲ್ಲಿ. ಸೊ ಇದು ಯಾವುದೇ ರೀತಿ ನಿಮಗೆ ಕಲರ್ ಹೋಗಿಲ್ಲ. ಆಲ್ರೆಡಿ ತುಂಬ ಜನ ಕೊಟ್ಟಿದ್ದೀವಿ ನಾವು. ಸೊ ಡೈಲಿ ಸಹ ಯೂಸ್ ಮಾಡ್ತಾ ಇದ್ದಾರೆ, ತುಂಬ ಖುಷಿ ಪಡ್ತಾ ಇದ್ದಾರೆ. ಸೊ ಸೇಮ್ ಬಂಗಾರದ ಥರನೇ ಇದೆ ಅಂತ ಹೇಳಿ. ಸೊ ಮತ್ತೆ ವೇರ್ ಮಾಡಿದಾಗ ಸೊ ಸೇಮ್ 916 ಹಾಲ್ ಮಾರ್ಕ್ ಯಾವ ಥರ ಇರ್ತದೆ ನಿಮ್ಗೆ 18 ಕ್ಯಾರೆಟ್ ನೀವು ಯೂಸ್ ಮಾಡ್ತಾ 18 ಕ್ಯಾರೆಟ್ ಕಲರ್ ಯಾವ ಥರ ಫೇಡ್ ಆಗುತ್ತೆ ಸೊ ಆ ಥರನೇ ಬಂದ್ಬಿಡುತ್ತೆ ಇದು. ಸೊ ಆಲ್ಮೋಸ್ಟ್ ಯಾವುದೇ ರೀತಿ ಇದುವರೆಗೂ ಕಂಪ್ಲೇಂಟ್ ಅಂತೂ ಬಂದಿಲ್ಲ. ಸೊ ಆರಾಮಾಗಿ ನೀವು ಪರ್ಚೇಸ್ ಮಾಡ್ಕೋಬೋದು. ಸೊ ನೋಡಿ ಇದು ಬಂದು ನಿಮಗೆ 11,560 ರುಪೀಸ್ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ನಿಮ್ಗೇನಾದ್ರು ಈ ಥರ ವಿಡಿಯೋಸ್ ಇಷ್ಟ ಆಯಿತು ಅಂದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ. ಸೊ ಹೈಪ್ ಅಂತ ಒಂದು ಆಪ್ಷನ್ ಬರ್ತಾ ಇರುತ್ತೆ, ಹೈಪ್ನ ಕ್ಲಿಕ್ ಮಾಡಿ. ಸೊ ಗೋಲ್ಡ್ ಪರ್ಚೇಸ್ ಮಾಡಬೇಕು ಅನ್ಕೊತಾ ಇರೋರಿಗೆ ಅಂದರೆ 9 ಕ್ಯಾರೆಟ್ ಗೋಲ್ಡ್ ಇಷ್ಟಪಟ್ಟು ಪರ್ಚೇಸ್ ಮಾಡಬೇಕು ಅನ್ಕೊತಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಕಂಪ್ಲೀಟ್ ವಿತ್ ಹಾಲ್ ಮಾರ್ಕು ವಿತ್ ಕಾರ್ಡ್ ಪ್ರೊವೈಡ್ ಮಾಡ್ತೀವಿ ನಾವು. ನೀವೀಗ ನೋಡ್ಬೋದು ಬ್ಯೂಟಿಫುಲ್ ಆಗಿರುವಂಥದ್ದು 9 ಕ್ಯಾರೆಟ್ ಟಾಪ್ಸು. ಇದರಲ್ಲಿ ರೆಡ್ ಸ್ಟೋನ್ ಯೂಸ್ ಮಾಡಿದ್ವಿ. ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಆಗಿದೆ. ಸೊ ಡ್ಯೂಯಲ್ ಟೋನ್ ಬರುತ್ತೆ ನಿಮಗೆ, ಡ್ಯೂಯಲ್ ಶೇಡ್. ಇಲ್ಲಿ ಒಳಗಡೆ ಪಾಲಿಶ್ ಬೇರೆ ಥರ ಬರುತ್ತೆ, ಹೊರಗಡೆ ಕಟ್ಟಿಂಗ್ ನೋಡ್ಬೋದು ನೀವು ಬೇರೆ ಥರ ಬರುತ್ತೆ. 9 ಕ್ಯಾರೆಟ್ ಗೋಲ್ಡಲ್ಲಿ ರೆಡಿ ಆಗಿರುವಂಥದ್ದು. ಇದ್ರ ವೆಯ್ಟ್ ಬಂದು 1 ಗ್ರಾಮ್ 400 ಮಿಲಿಯಲ್ಲಿ ರೆಡಿ ಆಗಿರುವಂಥದ್ದು. ಸೊ ಪ್ರೈಸ್ ಬಂದು ಇದ್ರದ್ದು 9,520 ಆಗುತ್ತೆ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ನಿಮ್ಗೇನಾದ್ರು ಇದು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಕೋಬೋದು. ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಸಹ ಅವೈಲೇಬಲ್ ಇದೆ, ದಯವಿಟ್ಟು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನೀವೀಗ ನೋಡ್ಬೋದು ಮತ್ತೊಂದು ಬ್ಯೂಟಿಫುಲ್ ಆಗಿರುವಂಥದ್ದು 9 ಕ್ಯಾರೆಟ್ ಟಾಪ್ಸು. ಸೊ ನೋಡೋದಕ್ಕೆ ನಿಮಗೆ 916 ಹಾಲ್ ಮಾರ್ಕ್ ಗೋಲ್ಡ್ ಥರನೇ ಕಾಣುತ್ತೆ. 9 ಕ್ಯಾರೆಕ್ಟಲ್ಲಿ ರೆಡಿ ಆಗಿರೋಂಥದ್ದು. ಸೊ ಇದ್ರ ವೆಯ್ಟ್ ಬಂದು ನಿಮಗೆ 1 ಗ್ರಾಮ್ 400 ಮಿಲಿಯಲ್ಲಿ ರೆಡಿ ಆಗಿರೋಂಥದ್ದು. ಪ್ರೈಸ್ ಬಂದು ನಿಮಗೆ 9,520 ರೂಪಾಯಿ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ನಿಮಗೆ ನಿಮ್ಮೂರಿಗೆ ಏನಾದ್ರು ಕೊರಿಯರ್ ಫೆಸಿಲಿಟಿ ಅವೈಲೇಬಲ್ ಇಲ್ಲ ಅಂತಂದರೆ ಪೋಸ್ಟ್ ಮುಖಾಂತರ ತಲುಪಿಸ್ಕೊಡ್ತೀವಿ. ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ 100% ಡೆಲಿವರಿ ಆಗುತ್ತೆ. ನಿಮ್ಗೇನಾದ್ರು ಇದು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಕೋಬೋದು. ನೀವು ನೋಡ್ಬೋದು ಸಿಂಪಲ್ ಡಿಸೈನ್ಸ್ ಇದೆಲ್ಲ. ಸೊ ಗೋಲ್ಡು ಡೈಲಿ ವೇರ್ ಮಾಡ್ಕೋಬೋದು, ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ರೀಸೇಲ್ ಮಾಡ್ಬೋದು. ರೀಸೇಲ್ ಮಾಡೋದಕ್ಕೆ ಸೊ ಪ್ರೋಸೆಸ್ ಏನು ಅಂತಾರೆ ನಿಮಗೆ ಹೇಳ್ಕೊಟ್ಬಿಡ್ತೀನಿ. 24 ಕ್ಯಾರೆಟ್ ಗೋಲ್ಡ್ ಪ್ರೈಸ್ ಏನಿರುತ್ತೆ ನೀವು ಗೂಗಲಲ್ಲಿ ಚೆಕ್ ಮಾಡ್ಕೊಳ್ಳಿ. ಇಂಟು ನೀವು 38%ನ ಕ್ಯಾಲ್ಕುಲೇಟ್ ಮಾಡಿ. ಸೊ ಎಷ್ಟು ಬರುತ್ತೆ ನಿಮಗೆ ಅಮೌಂಟು ಅಷ್ಟು ಇದ್ರ ರೀಸೇಲ್ ವ್ಯಾಲ್ಯೂ. ಸೊ ನಿಮ್ಗೆ ಓಪನ್ ಆಗಿ ನಾವು ಕ್ಯಾಲ್ಕುಲೇಷನ್ಸ್ನ ಸಹ ಹೇಳ್ತಾ ಇದೀವಿ. ಸೊ ಇದು ಬಂದು ನಿಮಗೆ 9 ಕ್ಯಾರೆಟ್ ಗೋಲ್ಡು. ಸೊ 9 ಕ್ಯಾರೆಟ್ ಗೋಲ್ಡ್ ಅಂದರೆ ನಿಮ್ಗೇನೋ ಪ್ಯೂರಿಟಿ ಕಮ್ಮಿ ಇರುವಂಥದ್ದು ಹೇಳ್ತಾ ಇದ್ದಾರೆ. ಸೊ 24 ಕ್ಯಾರೆಟ್ ಗೋಲ್ಡಲ್ಲೇ ಪರ್ಸೆಂಟೇಜ್ ವೈಸ್ ನಾವು ಕ್ಯಾಲ್ಕುಲೇಟ್ ಮಾಡೋವಂಥದ್ದು. ಸೊ 1 ಗ್ರಾಮ್ಗೆ ಸೊ ಫಾರ್ ಎಕ್ಸಾಂಪಲ್ 400 ಮಿಲಿ ನಿಮಗೆ 24 ಕ್ಯಾರೆಟ್ ಗೋಲ್ಡ್ ಇದೆ ಇದರಲ್ಲಿ ಅಂತಾರೆ. 24 ಕ್ಯಾರೆಟ್ ಗೋಲ್ಡ್ ಇಂಟು 40%ಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಅಷ್ಟು ಮಾರನೇ ನಿಮಗೂ ಚಾರ್ಜಸ್ ಮಾಡ್ತಾ ಇರುವಂಥದ್ದು. ಸೊ ಈ ಪ್ಯೂರಿಟಿಯಲ್ಲಿ ನಿಮಗೆ ಕ್ಯಾರೆಟ್ ವೈಸ್ ಕ್ಯಾಲ್ಕುಲೇಟ್ ಮಾಡ್ಕೊಂಬರ್ತಾರೆ. 24 ಕ್ಯಾರೆಟ್ ಅಂತಾರೆ 100% ಗೋಲ್ಡ್ ಅಂತ ಇರುತ್ತೆ. ಸೊ ನಿಮಗೆ 91.6% ಅಂದರೆ 22 ಕ್ಯಾರೆಟ್ ಅಂತಾರೆ. ಸೊ ಕ್ಯಾರೆಟ್ ವೈಸ್ ಗೋಲ್ಡ್ನ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಸೊ ಅದ್ರ ಸಲುವಾಗಿ ಕ್ಯಾಲ್ಕುಲೇಟ್ ಮಾಡೋದಾದರೆ 22 ಕ್ಯಾರೆಟ್ ಅಂತಾರೆ. ಸೊ 100ಅಲ್ಲಿ 75% ನಿಮಗೆ ಗೋಲ್ಡ್ ಇತ್ತು ಅಂದರೆ 18 ಕ್ಯಾರೆಟ್ ಅಂತಾರೆ. 60% ಗೋಲ್ಡ್ ಇತ್ತು ಅಂದರೆ 14 ಕ್ಯಾರೆಟ್ ಅಂತಾರೆ. ಸೊ 38% ಗೋಲ್ಡ್ ಇತ್ತು ಅಂತಂದರೆ ಸೊ 37.5
ಪರ್ಸೆಂಟ್ ಗೋಲ್ಡ್ ಇತ್ತು ಅಂತಾರೆ, ಅದನ್ನ 9 ಕ್ಯಾರೆಟ್ ಅಂತಾರೆ. ಸೊ ತುಂಬ ಜನಕ್ಕೆ ಮಿಸ್ಕನ್ಸೆಪ್ಷನ್ ಇದೆ. ಸೊ ಇದರಲ್ಲಿ ಬೇರೆ ಬಂಗಾರ ಏನೋ ಯೂಸ್ ಮಾಡಿದ್ದಾರೆ ಅಂತ ಅನ್ಕೋತಾರೆ. ಸೊ ಆ ಥರ ಏನಿಲ್ಲ, 24 ಕ್ಯಾರೆಟ್ ಗೋಲ್ಡ್ನೇ ಯೂಸ್ ಮಾಡುವಂಥದ್ದು. ಅದನ್ನ ಪರ್ಸೆಂಟೇಜ್ ವೈಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಪರ್ಸೆಂಟೇಜ್ ವೈಸ್ ನಿಮಗೆ ಡಿವೈಡ್ ಮಾಡಿದಾಗ ಗೋಲ್ಡ್ನ ಮೆಜರ್ಮೆಂಟ್ ಮಾಡುವಂಥದ್ದು ಕ್ಯಾರೆಟ್ ಅಂತ ಮೆಜರ್ಮೆಂಟ್ ಮಾಡ್ತಾರೆ. ಅದರಿಂದ ಅದು ನಿಮಗೆ ಕ್ಯಾರೆಟ್ ವೈಸ್ ಬರುತ್ತೆ, 9 ಕ್ಯಾರೆಟ್ ಅಂತ ಹೇಳ್ತಾರೆ ಇದನ್ನು. ಸೊ ಡೀಟೇಲ್ ಆಗಿ ನಿಮ್ಗೆ ಅರ್ಥ ಆಗಬೇಕು ಅಂತಾನೆ ಡೀಟೇಲ್ ಆಗಿ ಪ್ರತಿಯೊಂದನ್ನು ನಾನು ಒತ್ತಿ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ತುಂಬ ಜನ ಕನ್ವಿನ್ಸೇ ಆಗ್ತಾ ಇಲ್ಲ ಗೋಲ್ಡ್ ಇಷ್ಟು ಕಮ್ಮಿ ಕೊಡ್ತಾ ಇದ್ದಾರೆ ಅಂತೇಳಿ. ಸೊ ಗೌರ್ಮೆಂಟ್ ಅಪ್ರೂವ್ಡ್ ಹಾಲ್ ಮಾರ್ಕ್ ಇದೆ ಅಂದ್ರೂ ಸಹ ತುಂಬ ಕನ್ಫ್ಯೂಷನ್ಸು. ಯಾಕೆ ಅಂತಂದರೆ ಅವ್ರಿಗೆ ಬಿಲೀವ್ ಮಾಡೋದಕ್ಕೆ ಆಗಲ್ಲ. ಯಾಕೆಂದರೆ ಈಗ ಫಸ್ಟ್ ಸ್ಟಾರ್ಟ್ ಮಾಡಿರೋದು ನಾವೇ, ಏನೇ ಪ್ರಾಬ್ಲಮ್ಸ್ ಬಂದರೂ ಮಾರ್ಕೆಟಲ್ಲಿ ಸೆಟ್ ಮಾಡಬೇಕಾಗಿರೋಂಥವ್ರು ನಾವೇ. ಇಶ್ಯೂಸ್ ಅಂತೂ ತುಂಬ ಕ್ಲಾರಿಫಿಕೇಶನ್ ಕೇಳ್ತಾರೆ, ತುಂಬ ಎಕ್ಸ್ಪ್ಲೇನ್ ಮಾಡಿದ್ರು ಸಹ ಲಾಸ್ಟ್ ಮೂಮೆಂಟಲ್ಲಿ ಮನಸ್ಸು ಒಪ್ಪೋದಿಲ್ಲ ಅವ್ರಿಗೆ. ಸೊ ಬಿಡು, ಮತ್ತೆ ಮಾರ್ಕೆಟಲ್ಲಿ ಎಲ್ಲ ಕಡೆ ಬಂದ್ಬಿಟ್ಟ ಮೇಲೆ ನಾರ್ಮಲ್ ಆಗಿಬಿಡುತ್ತೆ ನಿಮಗೆ. ಸೊ ಆಗ ನೀವು ಈಸಿಯಾಗಿ ಪರ್ಚೇಸ್ ಮಾಡ್ಕೋಬೋದು, ಯಾವುದೇ ರೀತಿ ಡೌಟ್ ಇಟ್ಕೊಳ್ಳೋದಿಲ್ಲ. ಸೊ 9 ಕ್ಯಾರೆಟಾ ಓಕೆ ತಗೊಳ್ಳಿ ಅಂತೇಳಿ ತಗೊಳ್ಬಿಡ್ತೀರಾ. ಈಗ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಸೊ ಎಲ್ಲರಿಗೂ ಡೌಟ್ ಇದ್ದೇ ಇರುತ್ತೆ. ಮತ್ತು ಇದು ಬಂದು ಗೋಲ್ಡ್ ಆರ್ನಮೆಂಟ್ ಅಲ್ವಾ, ಸೊ ಪೇ ಮಾಡಿದ್ಮೇಲೆ ಬರುತ್ತಾ ಇಲ್ವಾ ಅನ್ನೋದನ್ನು ಸಹ ತುಂಬ ಜನ ಡೌಟ್ ಇದೆ. ಸೊ ಯಾಕೆಂದರೆ ಕೆಲವೊಂದು ಕಸ್ಟಮರ್ಸ್ ಏನು ಮಾಡ್ತಾ ಇದ್ದಾರೆ ಅಂತಾರೆ, ಸೊ ಫೈನಲ್ವರೆಗೂ ಬರ್ತಾರೆ, ಫೈನಲಲ್ಲಿ ಸೊ ಬರುತ್ತಾ ಇಲ್ವಾ ಅನ್ನೋ ಕನ್ಫ್ಯೂಷನ್ಸಲ್ಲಿ ಸೊ ಪೇಮೆಂಟ್ ಮಾಡಿದ್ರೆ ಮಿಸ್ ಮಾಡ್ಕೊತಿದ್ದಾರೆ. ಮತ್ತೆ ಓಕೆ, ಮತ್ತೆ ಇನ್ನೊಂದು ವೀಡಿಯೋನೋ 2-3 ವೀಡಿಯೋ ಆದಮೇಲೆ ಓಕೆ ವಿಡಿಯೋಸ್ ಎಲ್ಲ ಕಂಪ್ಲೀಟಾಗಿ ಕೆಲವೊಂದು ನೋಡಿ ಸೊ ಪರವಾಗಿಲ್ಲ, ಅವ್ರಿಗೂ ನಂಬಿಕೆ ಬಂದ ಮೇಲೆ ಅವಾಗ ಕಾಲ್ ಮಾಡೋಷ್ಟೊತ್ತಿಗೆ ಆ ಡಿಸೈನ್ಸ್ ಇರೋದಿಲ್ಲ. ನೀವೀಗ ನೋಡ್ಬೋದು ಮತ್ತೊಂದು ಬ್ಯೂಟಿಫುಲ್ ಆಗಿರುವಂಥದ್ದು ಟಾಪ್ಸ್ 9 ಕ್ಯಾರೆಕ್ಟಲ್ಲಿ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಆ್ಯಂಡ್ ಎಲಿಗೆಂಟ್ ಆಗಿದೆ. ಸೊ ನೋಡ್ಬೋದು ನೀವು ಇದರಲ್ಲಿ. ಇದು ಬಂದು ನಿಮಗೆ 1 ಗ್ರಾಮ್ 100 ಮಿಲಿಯಲ್ಲಿ ರೆಡಿ ಆಗಿರುವಂಥದ್ದು. ಇದು ಬಂದು ನಿಮಗೆ ಗ್ರೀನ್ ಸ್ಟೋನ್ ಇದೆ. ಸೊ ಇದರಲ್ಲಿ ರೆಡ್ ಸ್ಟೋನು ಅವೈಲಬಲ್ ಇದೆ. ಸೊ ಆ್ಯಕ್ಚುಲಿ ಅದು ಬಂದು ರಿಟೈಲ್ ಮಾಮೂಲಿಯಾಗಿ ಶಾಪ್ ವಿಸಿಟ್ ಮಾಡಿರೋಂಥವ್ರು ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ. ಸೊ 5 ಪೀಸಸ್ ಇತ್ತು, ಒಂದು ಟೀಮ್ ಬಂದಿತ್ತು, ಅಂದರೆ ಸ್ಟೂಡೆಂಟ್ಸ್ ಅವರು. ಸೊ ಅವ್ರಿಗೆ ಇಷ್ಟ ಆಗಿ 5 ಒಂದೇ ಥರನೇ ತಗೊಳ್ಬಿಟ್ಟಿದ್ದಾರೆ ಇದು ಡಿಸೈನು. ಸೊ ಇದು ಗ್ರೀನ್ ಮಾತ್ರ ಅವೈಲಬಲ್ ಇದೆ. ಸೊ 1.3 ಗ್ರಾಮ್ಸು ಪ್ರೈಸ್ ಬಂದು ನಿಮಗೆ 8,840 ರೂಪಾಯಿ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ನಿಮ್ಗೇನಾದ್ರು ಇದು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಕೋಬೋದು. ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದಾರೆ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ. ಸೊ ವಿತ್ ಕಾರ್ಡ್ ವಿತ್ ಹಾಲ್ ಮಾರ್ಕ್ ಪ್ರೊವೈಡ್ ಮಾಡ್ತೀವಿ, ವಿತ್ ಬಿಲ್ಲು ಸಹ ಪ್ರೊವೈಡ್ ಮಾಡ್ತೀವಿ. ಸೇಫ್ ಆ್ಯಂಡ್ ಸೆಕ್ಯೂರ್ ಇರುತ್ತೆ. 100% ನಿಮಗೆ ಆರ್ನಮೆಂಟ್ ಡೆಲಿವರಿ ಆಗುತ್ತೆ. ಒಂದು ವೇಳೆ ನಿಮಗೇನಾದ್ರು ಕೊರಿಯರಲ್ಲಿ ಏನಾದ್ರು ಡ್ಯಾಮೇಜ್ ರಿಸೀವ್ ಆಯಿತು ಅಂತಂದರೆ ಸೊ ರೀಪ್ಲೇಸ್ಮೆಂಟ್ ಇರುತ್ತೆ, ಮತ್ತು ರೀಫಂಡ್ ಸಹ ಅವೈಲೇಬಲ್ ಇರುತ್ತೆ. ನೀವೀಗ ನೋಡ್ಬೋದು ಬ್ಯೂಟಿಫುಲ್ ಆಗಿರೋವಂಥದ್ದು 9 ಕ್ಯಾರೆಟ್ ಗೋಲ್ಡ್ ಇದು. ಸೊ ಈ ಟಾಪ್ಸ್ ಜಸ್ಟ್ 1 ಗ್ರಾಮಲ್ಲಿ ಬಂದಿರೋವಂಥದ್ದು 6,800 ರುಪೀಸ್ ಆಗುತ್ತೆ. ಆ್ಯಕ್ಚುಲಿ ಇದು ಬಂದು ಒಂದೇ ಒಂದು ಪೀಸ್ ಅವೈಲೇಬಲ್ ಇದೆ. ನಿಮ್ಗೇನಾದ್ರು ಇದು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಕೋಬೋದು. ನೀವೀಗ ನೋಡ್ತಾ ಇರ್ಬೋದು 9 ಕ್ಯಾರೆಟ್ ಗೋಲ್ಡಲ್ಲಿ. ಸೊ ಒಂದೇ ಡಿಸೈನ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ವೆಯ್ಟ್ ಡಿಫ್ರೆನ್ಸ್ ಯಾವ ಥರ ಬರುತ್ತೆ ಅಂತಂದರೆ ಅಲ್ಲಿ ನಿಮಗೆ ಒಂದೊಂದು ಥರ 100 ಗ್ರಾಮ್ 200 ಮಿಲಿ 100 ಮಿಲಿ ಎಲ್ಲ ನಿಮಗೆ ಹೆಚ್ಚು ಕಮ್ಮಿ ಬಂದೇ ಬರುತ್ತೆ. ಸೊ ನೋಡ್ಬೋದು, ನೋಡೋದಕ್ಕೆಲ್ಲ ಆಲ್ಮೋಸ್ಟ್ ಸೇಮೇ ಇದೆ. ಸೊ ಲಿಟಲ್ ಡಿಫ್ರೆನ್ಸು ನೋಡಿ ಇದು ಬಂದು ನಿಮಗೆ ಸೊ ಡಿಸೈನಲ್ಲಿ ಸೊ ಮೇಲೆಗಡೆ ಇಲ್ಲಿ ಕೆಳಗಡೆ ಇದು ಹಾಕಿದ್ದಾರೆ. ಸೊ ಇದು ಬಂದು 1.4 ಗ್ರಾಮ್ಸ್ ಬರುತ್ತೆ ಹೆಚ್ಚು ಕಮ್ಮಿ. ಸೊ ಇದು 1.3 ಗ್ರಾಮ್ಸ್ ಬರುತ್ತೆ. ಈಗ ನೋಡ್ಬೋದು ಲಿಟಲ್ ಡಿಫ್ರೆನ್ಸು, ಬಟ್ ನೋಡೋದಕ್ಕೆ ಒಂದೇ ಥರ ಇರುತ್ತೆ. ಸೊ ವೆಯ್ಟ್ ಡಿಫ್ರೆನ್ಸ್ ಇರುತ್ತೆ. ಸೊ ಇದು 1.4 ಗ್ರಾಮ್ಸು 1.350 ಗ್ರಾಮ್ಸು 1.3 ಗ್ರಾಮ್ಸು ಆ ಥರ ಬರುತ್ತೆ. 1.450 ಮಿಲೀಸು ಆ ಥರ ನಿಮಗೆ. ಸೊ 10 ಪೀಸ್ ಅವೈಲೇಬಲ್ ಇದೆ. ಸೊ ಇದರಲ್ಲಿ ಆಲ್ಮೋಸ್ಟ್ ಕೆಲವರೆಲ್ಲ ಪ್ರೀ ಬುಕ್ ಮಾಡಿರೋವಂಥವ್ರಿಗೆ ಏನಾದ್ರು ಇದು ಕಳಿಸಿದ್ರೆ ಸೇಲ್ ಆಗಿಬಿಡುತ್ತೆ. ಸೊ ಈ ವಿಡಿಯೋ ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ಸೊ ಆರ್ನಮೆಂಟ್ಸು ಎಷ್ಟು ಸೇಲ್ ಆಗಿರುತ್ತೆ ಅನ್ನೋದು ಗೊತ್ತಿಲ್ಲ. ಮುಂಚೆನೇ ನಮ್ಮ ಸಬ್ಸ್ಕ್ರೈಬರ್ ತೋರಿಸ್ಬೇಕು ಅಂತಲೇ ಇದು ಮಾಡಿದ್ದು. ಸೊ ಗ್ರೂಪಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ನಾನು. ಗ್ರೂಪಲ್ಲಿ ಬೇಕು ಅಂತಿರೋರು ಗ್ರೂಪಲ್ಲಿ ಪರ್ಚೇಸ್ ಮಾಡ್ಕೋಬೋದು. ಸೊ ನೋಡಿ ನಿಮ್ಗೇನಾದ್ರು ಇವು ಇಷ್ಟ ಆಯಿತು ಅಂದರೆ 9 ಕ್ಯಾರೆಟಲ್ಲಿ ಸೊ ಪರ್ಚೇಸ್ ಮಾಡ್ಕೋಬೋದು. ನೀವೀಗ ನೋಡ್ತಾ ಇರ್ಬೋದು ಬ್ಯೂಟಿಫುಲ್ ಆಗಿರುವಂಥದ್ದು 9 ಕ್ಯಾರೆಟ್ ಟಾಪು, ಸಿಂಪಲ್ ಡಿಸೈನು. ಇದರಲ್ಲಿ ನೀವು ಫಿನಿಶಿಂಗ್ ನೋಡ್ಬೋದು. ಸೊ ಇಲ್ಲಿ ನಿಮಗೆ ಬಫಿಂಗ್ ಬೇರೆ ಥರ ಇದೆ, ಇಲ್ಲಿ ನಿಮಗೆ ಬಫಿಂಗ್ ಬೇರೆ ಥರ ಇದೆ. ಸೊ ನೋಡೋದಕ್ಕೆ ನಿಮಗೆ ಸೇಮ್ 916 ಹಾಲ್ ಮಾರ್ಕ್ ಗೋಲ್ಡ್ ಥರನೇ ಕಾಣಿಸುತ್ತೆ. ಇದು ಬಂದು 9 ಕ್ಯಾರೆಟ್ ಗೋಲ್ಡಲ್ಲಿ ರೆಡಿ ಆಗಿರೋವಂಥದ್ದು, ಸಿಂಪಲ್ ಆಗಿದೆ, ಬ್ಯೂಟಿಫುಲ್ ಆಗಿರುವಂಥದ್ದು. ಇದು ಮಕ್ಕಳಿಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಮಕ್ಕಳಿಗೆ ಚಿಕ್ಕದಾಗಿರೋದ್ರಿಂದ ಇದು ವೇರ್ ಮಾಡಿದಾಗ ಸ್ವಲ್ಪ ಹೈಲೈಟ್ ಆಗಿ ದೊಡ್ಡದಾಗಿ ಕಾಣುತ್ತೆ. ಸೊ ಫಂಕ್ಷನ್ಸ್ ವೇರ್ಗೆ ಸೊ ಎಲ್ಲರೂ ನೀವು ಹೊರಗಡೆ ಹೋದಾಗ ಇದನ್ನು ಪ್ರಿಫರ್ ಮಾಡ್ಕೋಬೋದು. ಸೊ ರೆಗ್ಯುಲರ್ ಫಂಕ್ಷನ್ಗೆ 916 ಹಾಲ್ ಮಾರ್ಕ್ ಇರುವಂಥವ್ರು 916 ಹಾಲ್ ಮಾರ್ಕ್ ಯೂಸ್ ಮಾಡ್ಕೋಬೋದು. ಸೊ ಬ್ಯಾಂಕಲ್ಲಿ ಇಟ್ಟಿರುವಂಥವ್ರು ಸಹ ಇದು ಒಂದು ಫಸ್ಟ್ ಪ್ರಿಫರೆನ್ಸು. ಯಾಕೆ ಅಂತಂದರೆ ಸೊ ಇದನ್ನ ಮತ್ತೆ ನಿಮ್ಗೆ ಏನಾದ್ರು ಮನೇಲಿ ಸಿಕ್ತು ಅಂತಾರೆ, ಬ್ಯಾಂಕಲ್ಲಿ ಇಡೋಕ್ಕೆ ಯಾರು ಇಟ್ಕೊಳ್ಳೋದಿಲ್ಲ ಇದನ್ನು. ಇದು ನಿಮ್ಮ ಮೈ ಮೇಲೆ ನಿಮ್ಗೆ ಯೂಸ್ ಮಾಡೋಕ್ಕಿರೋಂಥ ಬಂಗಾರ ಇದು. ಬ್ಯಾಂಕಲ್ಲಿ ಇರೋವಂಥ ಬಂಗಾರ ಯಾವುದು ಅಂತಾರೆ, ಬ್ಯಾಂಕಲ್ಲಿ ಇಡಬೇಕಾಗಿರೋವಂಥದ್ದು 916 ಹಾಲ್ ಮಾರ್ಕ್ ಮಾತ್ರ. ನೀವು ಇಷ್ಟಪಟ್ಟು ಚೆನ್ನಾಗಿ ನಮ್ಗೆ ಈ ಥರ ಡಿಸೈನ್ ಬೇಕು, ಆ ಥರ ಬೇಕು ಅಂತೇಳಿ ಸೊ ಪ್ಯೂರ್ ಬಂಗಾರನ ಬೇಕು 916 ಹಾಲ್ ಮಾರ್ಕೇ ಬೇಕು ಅಂತೇಳಿ ತೊಗೊಂಡಿರೋಂಥವ್ರಿಗೆಲ್ಲ ಸೊ ಆಲ್ಮೋಸ್ಟ್ ಎಲ್ಲ ಬ್ಯಾಂಕಲ್ಲೇ ಇದೆ. 90% ಬ್ಯಾಂಕಲ್ಲೇ ಇದೆ ಆರ್ನಮೆಂಟ್ಸ್ ಎಲ್ಲ. ಯಾಕಂದರೆ ಅವರವರ ಅನುಕೂಲಕ್ಕೆ ಸೊ ಏನೋ ಒಂದು ತಗೊಳ್ಬೇಕಾಗಿರುತ್ತೆ, ಸೈಟ್ ತಗೊಳ್ಳೋದೋ ಇಲ್ಲ ಮದುವೆಗೋ ಸ್ಕೂಲ್ ಫೀಸ್ಗೋ. ತುಂಬ ಜನ ಎಮರ್ಜೆನ್ಸಿಗೆ ಯೂಸ್ ಮಾಡಿರೋವಂಥದ್ದೆಲ್ಲ 916. ಬಟ್ ನೀವು ಎಲ್ಲೋದ್ರೂ ಫಂಕ್ಷನ್ಗಾಗಿರ್ಬೋದು, ಡೈಲಿ ವೇರ್ ಮಾಡೋಕ್ಕಾಗಿರ್ಬೋದು. ಸೊ ಇದು ಬಂದು ನಿಮ್ಮ ಮನೇಲಿ ಇರುವಂಥ ಬಂಗಾರ, ನಿಮ್ಮ ಹತ್ರ ಇರುವಂಥ ಬಂಗಾರ ಇದು. ಸೊ ಬ್ಯಾಂಕ್ ಹೋಗುವಂಥ ಬಂಗಾರ ಅಲ್ಲ ಇದು. ಸೊ ನಿಮ್ಗೇನಾದ್ರು ಇದು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಇದು ಬಂದು 1.2 ಗ್ರಾಮ್ಸಲ್ಲಿ ರೆಡಿ ಆಗಿರುವಂಥದ್ದು, 1 ಗ್ರಾಮ್ 200 ಮಿಲಿಯಲ್ಲಿ. ಸೊ ಪ್ರೈಸ್ ಬಂದು ನಿಮಗೆ 8,200 ರೂಪಾಯಿ ಆಗುತ್ತೆ. ನಿಮ್ಗೇನಾದ್ರು ಇದು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಕೋಬೋದು. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ನೀವು ನೋಡ್ಬೋದು ಇದಕ್ಕೆ ಸಹ ಕಾರ್ಡು ಅವೈಲೇಬಲ್ ಇದೆ. 1 ಗ್ರಾಮ್ 200 ಮಿಲಿಯಲ್ಲಿ ರೆಡಿ ಆಗಿರೋವಂಥದ್ದು
ಸೊ ನಿಮ್ಗೇನಾದ್ರು ಇದು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಕೋಬೋದು. ನೀವೀಗ ನೋಡ್ಬೋದು ಬ್ಯೂಟಿಫುಲ್ ಆಗಿರುವಂಥದ್ದು. ಸೊ ಟಾಪ್ಸ್ ಇದು. ಸೊ ನೀವು ನೋಡ್ಬೋದು ಫಿನಿಶಿಂಗ್ ಎಲ್ಲ ಚೆಕ್ಔಟ್ ಮಾಡ್ಬೋದು ನಿಮ್ಗೆ ಯಾವ ಥರ ಇದೆ ಅಂತೇಳಿ. ಸೊ ಡೈಲಿ ವೇರ್ ಮಾಡೋದಕ್ಕಂತೂ ಇದು ಹೇಳಿ ಮಾಡಿಸಿರುವಂಥದ್ದು. ಸೊ ಪ್ರೈಸು ಕಮ್ಮಿ ಇರುತ್ತೆ, ಡ್ಯೂರಬಿಲಿಟಿನೂ ಜಾಸ್ತಿ ಇರುತ್ತೆ, ನಿಮಗೆ ರೀಸೇಲ್ ವ್ಯಾಲ್ಯೂನೂ ಇರುತ್ತೆ, ನೀವು ಯೂಸ್ ಮಾಡ್ಕೋಬೋದು. ಇದ್ರ ವೆಯ್ಟ್ ಬಂದು ನಿಮಗೆ 1 ಗ್ರಾಮ್ 420 ಮಿಲಿ ಆಗುತ್ತೆ. ಪ್ರೈಸ್ ಬಂದು ನಿಮಗೆ 9,656 ರೂಪಾಯಿ ಆಗುತ್ತೆ. ಸೊ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ಡೆಲಿವರಿ ಕೊಡ್ತೀವಿ. ನಿಮ್ಗೇನಾದ್ರು ಇಷ್ಟ ಆಯಿತು ಅಂದರೆ ಇದನ್ನ ಪರ್ಚೇಸ್ ಮಾಡ್ಕೋಬೋದು. ತುಂಬ ಜನ ರೌಂಡ್ ಟಾಪ್ಸಲ್ಲಿ ಕೇಳ್ತಾ ಇದ್ರಲ್ಲ, ಸೊ ಇದು ಬಂದು ನಿಮಗೆ ಸ್ಯಾಂಪಲ್ 2 ಪೀಸಸ್ಸು ಎಮರ್ಜೆನ್ಸಿಗೆ ನಮ್ಮ ಕಸ್ಟಮರ್ಸ್ ಪ್ರೆಷರ್ ಹಾಕಿರೋದ್ರಿಂದ ಇದನ್ನು ಎಷ್ಟು ರೆಡಿ ಆಗಿದೆ ಅದನ್ನ ತರಿಸ್ಕೊಂಡ್ಬಿಟ್ಟಿದ್ದೀನಿ. ಸೊ ಇದರಲ್ಲಿ ಆಲ್ಮೋಸ್ಟ್ ನಿಮಗೆ ಒಳ್ಳೊಳ್ಳೆ ಡಿಸೈನ್ಸು ಒಂದು 20 ಡಿಸೈನ್ಸ್ನ ರೆಡಿ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಇದು ಬಂದು ನಿಮಗೆ 2 ಗ್ರಾಮ್ 100 ಮಿಲಿಯಲ್ಲಿ ರೆಡಿ ಆಗಿರುವಂಥದ್ದು. ಸೊ ಇದ್ರ ಪ್ರೈಸ್ ಬಂದು ನಿಮಗೆ 14,280 ಆಗುತ್ತೆ. ಸೊ ನಿಮಗೇನಾದ್ರು ಇಷ್ಟ ಆಯಿತು ಅಂದರೆ ಇದನ್ನ ಪರ್ಚೇಸ್ ಮಾಡ್ಕೋಬೋದು. ಸೊ ತುಂಬ ಜನ ಕೇಳ್ತಾ ಇದ್ರಿ ಮಾಂಗಲ್ಯ ಮೈನ್ 9 ಕ್ಯಾರೆಕ್ಟಲ್ಲಿ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇರೋವಂಥದ್ದು ಮಾಂಗಲ್ಯ ಚೈನು. ಸೊ ಕಮ್ಮಿ ಬೆಲೆಯಲ್ಲಿ ಡೈಲಿ ವೇರ್ ಮಾಡೋದಕ್ಕೆ ಬಂಗಾರದ್ದು ಮಾಂಗಲ್ಯ ಚೈನ್ ಸಿಗುತ್ತೆ ಅಂತಾರೆ. ಸೊ ತುಂಬ ಜನ ಅದೇ ಪ್ರಿಫರೆನ್ಸ್ ಕೊಡ್ತಾ ಇದ್ದೀರಾ. ಸೊ ನಾವು ಒಂದು ರೆಡಿ ಮಾಡಿ ಸೊ ಆಲ್ರೆಡಿ ರಿವ್ಯೂ ಕೊಟ್ಟಿದ್ವಿ. ಒಬ್ಬರು ನಮಗೆ ಗೊತ್ತಿರೋವಂಥದ್ದು. ಸೊ ಅವರ ಲೆಕ್ಚರರು, ಸೊ ಇಲ್ಲೇ ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ, ಸೊ ಅವ್ರಿಗೆ ಕೊಟ್ಟಿದ್ವಿ. ಸೊ ಅವರು ಡೈಲಿ ವೇರ್ ಮಾಡಿದ್ದಾರೆ. ಆಲ್ಮೋಸ್ಟ್ 1.5 ಮಂತ್ to 2 ಮಂತ್ಸ್ ಆಯಿತು. 2 ಮಂತ್ಸ್ ವೇರ್ ಮಾಡಿದ್ದಾರೆ. ಸೊ ತುಂಬ ಜನ ನನಗೆ ಕಾಲ್ ಮಾಡಿ ಕಮೆಂಟಲ್ಲೂ ಸಹ ಯೂಟ್ಯೂಬಲ್ಲಿ ನೀವು ಚೆಕ್ ಮಾಡ್ಬೋದು. ಸೊ ಆ ವಿಡಿಯೋ ಕಮೆಂಟ್ ಹಾಕಿರೋವಂಥದ್ದು 9 ಕ್ಯಾರೆಕ್ಟಲ್ಲಿ ಮಾಂಗಲ್ಯ ಚೈನ್ ರಿವ್ಯೂ ಕೊಟ್ಟಿದ್ರಲ್ಲ, ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತ ಕೇಳ್ತಾ ಇದ್ರಿ. ಸೊ ಅದ್ರ ಸಲುವಾಗಿ ನಾನು ಚೈನ್ನ ರಿಟರ್ನ್ ತರಿಸ್ಕೊಂಡಿದ್ದೀನಿ. ಸೊ ಯಾವ ಥರ ಯೂಸ್ ಆಗಿದೆ, ಸೊ ಕಲರ್ ಯಾವ ಥರ ಫೇಡ್ ಆಗಿದೆ ಏನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಲಾಸ್ಟಲ್ಲಿ ತೋರಿಸ್ತೀನಿ. ಸೊ ಆರ್ನಮೆಂಟ್ ಎಲ್ಲ ಆದಮೇಲೆ ಲಾಸ್ಟಲ್ಲಿ ನಿಮಗೆ ಮಾಂಗಲ್ಯ ಚೈನ್ ತೋರಿಸ್ತೀನಿ. ಸೊ ಇದು ಬಂದು ನಿಮಗೆ 14,280 ರೂಪೀಸ್ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ನಿಮ್ಗೇನಾದ್ರು ಇಷ್ಟ ಆಯಿತು ಅಂದರೆ ಇದನ್ನು ಪರ್ಚೇಸ್ ಮಾಡ್ಕೋಬೋದು. ನೀವೀಗ ನೋಡ್ತಾ ಇರ್ಬೋದು, ಇದು ಸಹ 1.4 ಗ್ರಾಮ್ಸಲ್ಲಿ ರೆಡಿ ಆಗಿರೋಂಥದ್ದು. ಪ್ರೈಸ್ ಬಂದು 9,520 ರೂಪೀಸ್ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ಸೊ ನಿಮ್ಗೇನಾದ್ರು ಇದು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಕೋಬೋದು. ಇದರಲ್ಲಿ ನಿಮಗೆ ಸೊ 1.4, 1.3, 1.5 ಸೊ ವೆಯ್ಟ್ 100 ಮಿಲಿ ಡಿಫ್ರೆನ್ಸಲ್ಲಿ. ಸೊ ಇಲ್ಲಿ ಕ್ಯಾಪ್ಸ್ ಎಕ್ಸ್ಟ್ರಾ ಬರುತ್ತೆ, ಡಿಸೈನ್ಸ್ ಎಕ್ಸ್ಟ್ರಾ ಇರೋದು ಅವೈಲೇಬಲ್ ಇದೆ. ಆ್ಯಕ್ಚುಲಿ ಅದು ಸ್ಟೋರಲ್ಲಿ ಅವೈಲೇಬಲ್ ಇದೆ. ಸೊ ನಾನು ವಿಡಿಯೋ ಮಾಡ್ತಾ ಇರೋವಂಥದ್ದು ಪ್ಲೇಸ್ ಬೇರೆ ಇದೆ. ಸೊ ಒಂದೊಂದು ಪೀಸ್ ಮಾತ್ರ ವಿಡಿಯೋಗೋಸ್ಕರ ಸಪ್ರೇಟಾಗಿ ನಾನು ಇಟ್ಕೊಂಡಿರ್ತೀನಿ. ಸೊ ಮಿಕ್ಕಿದ್ದೆಲ್ಲ ಸ್ಟೋರ್ಗೆ ಕಳಿಸ್ಬಿಟ್ಟಿರ್ತೀನಿ, ಯಾಕಂದರೆ ಸ್ಟೋರಲ್ಲಿ ಆಲ್ಮೋಸ್ಟ್ ಸೇಲ್ ಆಗ್ತಾ ಇರುತ್ತೆ. ಸೊ ವೇಸ್ಟ್ ಆಗಬಾರ್ದು ಅಂತೇಳಿ ಸಪ್ರೇಟಾಗಿ ವಿಡಿಯೋಸ್ಗೆ ಒಂದೊಂದು ಪೇರ್ನ ನಾನು ಸಪ್ರೇಟ್ ಇಟ್ಕೊಂಡಿರ್ತೀನಿ ಯಾವಾಗ್ಲೂ. ನೀವೀಗ ನೋಡ್ಬೋದು ಇದೆಲ್ಲ ನಿಮಗೆ 2 ಗ್ರಾಮ್ಸಲ್ಲಿ ಬರುತ್ತೆ. ಸೊ 1 ಪೇರ್ 2 ಗ್ರಾಮ್ಸು ನೋಡ್ಬೋದು ನಿಮಗೆ. ಸೊ ಬ್ಯೂಟಿಫುಲ್ ಆಗಿರುವಂಥ ಬೇರೆ ಬೇರೆ ಥರ ಇರುವಂಥದ್ದು. ಸೊ ರೌಂಡ್ ಟೈಪೇ ಬರುತ್ತೆ, ಬಟ್ ಫ್ಲವರ್ ಡಿಸೈನೇ. ಸೊ ಇಲ್ಲಿ ನಿಮಗೆ ಸ್ಟೋನ್ ಚೇಂಜ್ ಬರುತ್ತೆ, ಡಿಸೈನ್ ಬೇರೆ ಬೇರೆ ಥರ ಬರುತ್ತೆ. ಸೊ ನೋಡಿ 9 ಕ್ಯಾರೆಟಲ್ಲಿ ರೆಡಿ ಆಗಿರುವಂಥದ್ದು. ಸೊ ಇದೆಲ್ಲ 2 ಗ್ರಾಮ್ಸ್ ಈಚ್ ಬರುತ್ತೆ ನಿಮಗೆ. ಸೊ 13,600 ರೂಪೀಸ್ ಆಗುತ್ತೆ. ಸೊ 1 ಪೇರು. ನಿಮ್ಗೇನಾದ್ರು ಇದು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಕೊಬೋದು. ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ. ನೀವೀಗ ನೋಡ್ಬೋದು ಇವೆಲ್ಲ ನಿಮಗೆ 1.4, 1.350, 1.5 ಗ್ರಾಮ್ಸ್ ಒಳಗಡೆ ಬರುತ್ತೆ. ಸೊ ನೋಡೋದಕ್ಕೆ ಸೇಮ್ ಒಂದೇ ಥರನೇ ಇರುತ್ತೆ, ಬಟ್ ನಿಮಗೆ ವೆಯ್ಟ್ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ 100 ಮಿಲಿ. ಸೊ ನೋಡಿ ಇದು ಸ್ವಲ್ಪ ಸಣ್ಣ ಇದೆ, ಇದು ಸ್ವಲ್ಪ ದಪ್ಪ ಇದೆ. ನಿಮಗೆ ಡಿಫ್ರೆನ್ಸ್ ನೋಡ್ಬೋದು. ನೋಡಿ ಇಲ್ಲಿ ಉಲ್ಟಾ ಡಿಫ್ರೆನ್ಸ್ ಇದೆ, ಇಲ್ಲಿ ಬೇರೆ ಥರ ಇದೆ. ಸೊ ಲಿಟ್ಲ್ ಡಿಫ್ರೆನ್ಸು. ಸೊ ನೋಡೋದಕ್ಕೆ ಒಂದೇ ಥರನೇ ಇರುತ್ತೆ. ಲಿಟ್ಲ್ ಡಿಫ್ರೆನ್ಸಲ್ಲಿ 5 ಪೀಸ್ 10 ಪೀಸ್ ಇದು ರೆಡಿ ಇದೆ. ಸೊ ಇದು ಬಂದು 1.4 ಗ್ರಾಮ್ಸಲ್ಲಿ ರೆಡಿ ಆಗಿರುವಂಥದ್ದು ಮೇಲೆ ಇದು ಬಂದು ನಿಮಗೆ 1.5 ಗ್ರಾಮ್ಸಲ್ಲಿ ರೆಡಿ ಆಗಿರುವಂಥದ್ದು. ನೀವೀಗ ನೋಡ್ಬೋದು, ನೀವೀಗ ನೋಡ್ತಾ ಇರುವಂಥದ್ದು ಮಾಂಗಲ್ಯ ಚೈನು 9 ಕ್ಯಾರೆಕ್ಟಲ್ಲಿ ರೆಡಿ ಮಾಡಿರುವಂಥದ್ದು. ಸೊ ಆಲ್ಮೋಸ್ಟ್ 1.5 ಮಂತ್ ನಿಮಗೆ ಜಸ್ಟ್ 15 ಗ್ರಾಮಲ್ಲಿ ರೆಡಿ ಮಾಡಿರುವಂಥದ್ದು 9 ಕ್ಯಾರೆಕ್ಟಲ್ಲಿ. ಸೊ ನೀವು ನೋಡೋದಕ್ಕೆ ಯಾವ ಥರ ಕಾಣ್ತಾ ಇದೆ, ಸೊ ಸಿಲ್ವರ್ ಥರ ಇದೆ, ಗೋಲ್ಡ್ ಥರ ಇದೆ ಅಂತ ನೀವೇ ಇದು ಮಾಡ್ಕೊಬಿಡಿ. ಸೊ ಇದು ಬಂದು ನಿಮಗೆ 15 ಗ್ರಾಮ್ಸು. ಇದರಲ್ಲಿ ಗೋಲ್ಡ್ ಪರ್ಸೆಂಟೇಜ್ ಬಂದು 5 ಗ್ರಾಮ್ 700 ಮಿಲಿ ಮಾತ್ರ. ಇದರಲ್ಲಿ 24 ಕ್ಯಾರೆಟ್ ಗೋಲ್ಡ್ ಇದೆ. ಸೊ ಅಂದರೆ ಒಂದೇ ಕಡೆ ಇರೋದಿಲ್ಲ, ಫುಲ್ ಶಫಲ್ ಆಗಿರುತ್ತೆ ಕಂಪ್ಲೀಟ್ ಚೈನಲ್ಲಿ. ಸೊ ಅದರಿಂದ ನೋಡಿ ಇದು ನಮಗೆ ಕಂಬಿ ಸುತ್ತಬೇಕಾದ್ರೆ ಯೂಸ್ ಮಾಡಿದ್ದಾರೆ. ಸೊ ರಿಮೂವ್ ಮಾಡಬೇಕಾದ್ರೆ ಇಲ್ಲೊಂದು ಕಚ್ಚು ಬಿದ್ದಿತ್ತು. ಸೊ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಈಗ. ಸೊ ನೋಡಿ ಇಲ್ಲೊಂದು ಕಚ್ಚು ಬಿದ್ದಿದೆ. ಸೊ ಇದು ಬಂದು ನಿಮಗೆ ಸೊ ರಿಮೂವ್ ಮಾಡಬೇಕಾದ್ರೆ ಅದು ಪಟ್ಕರಲ್ಲಿ ಟಚ್ ಆಗಿದೆ. ಸೊ ನೀವು ಈ ಥರ ಇದು ಬಂದ್ರೂ ಒಳಗಡೆ ಗೋಲ್ಡ್ ಥರನೇ ಕಾಣುತ್ತೆ. ಸೊ ಯಾವುದೇ ರೀತಿ ನಿಮಗೆ ಕಲರ್ ಚೇಂಜ್ ಆಗೋದು, ಕಲರ್ ಚೇಂಜ್ ಇರೋವಂಥದ್ದು ಯಾವುದು ಕಾಣೋದಿಲ್ಲ. ಯಾಕೆ ಅಂತಂದರೆ ಆಲ್ಮೋಸ್ಟ್ ನಿಮಗೆ 5 ಗ್ರಾಮ್ 700 ಮಿಲಿ ಇದೆ, ಒಂದು 6 ಗ್ರಾಮ್ಸ್ ಅಂದ್ಕೊಳ್ಳಿ. ಸೊ ಕಂಪ್ಲೀಟ್ ಎಲ್ಲ ಸಫಲ್ ಆಗಿರುತ್ತೆ ಗೋಲ್ಡು. ಇದರೆಲ್ಲ ಫುಲ್ ಕಂಪ್ಲೀಟಾಗಿ ಚೈನಲ್ಲಿ ಎಲ್ಲ ಕಡೆಯೂ ಸಫಲ್ ಆಗಿರುತ್ತೆ. ಫುಲ್ ಕಂಪ್ಲೀಟ್ ಕರಗಿಸಿದಾಗೆ ನಿಮಗೆ 5.700 ಮಿಲಿ ಪ್ಯೂರ್ 24 ಕ್ಯಾರೆಟ್ ಗೋಲ್ಡ್ ಸಿಗುತ್ತೆ. ಸೊ ಅದರಲ್ಲಿ ನಿಮಗೆ ಮೆಲ್ಟಿಂಗಲ್ಲಿ ಸ್ವಲ್ಪ ಇದರಲ್ಲಿ ಮಿಕ್ಸ್ ಆಗಿರುವಂಥದ್ದು ಹೋಗ್ಬಿಡುತ್ತೆ. ಒಂದು 700 ಮಿಲಿ ಹೋದ್ರೂ 5 ಗ್ರಾಮ್ಸ್ 24 ಕ್ಯಾರೆಟ್ ಗೋಲ್ಡ್ ಪ್ರೈಸ್ ಸಿಕ್ಕೇ ಸಿಗುತ್ತೆ. ಇದರಲ್ಲಿ ಗೋಲ್ಡು ನಿಮಗೆ 24 ಕ್ಯಾರೆಟ್ ಗೋಲ್ಡೇ ಯೂಸ್ ಮಾಡಿರುವಂಥದ್ದು. ಅದರಲ್ಲಿ ನಿಮಗೆ ನೋಡಿ 15 ಗ್ರಾಮಲ್ಲಿ 38% ನಿಮಗೆ 24 ಕ್ಯಾರೆಟ್ ಗೋಲ್ಡ್ ಅಂದರೆ 5.700 ಮಿಲಿ ಇರುತ್ತೆ ಇದರಲ್ಲಿ. ಸೊ ಯಾಕೆ ಇದನ್ನು ಇಷ್ಟು ಡೀಟೇಲಾಗಿ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಗೋಲ್ಡ್ ಏನೋ ಬೇರೆ ಯಾವುದೋ ಮಿಕ್ಸ್ ಕಾಗೆ ಬಂಗಾರ ಅಂತೇಳಿ ತುಂಬ ಜನ ಕಂಪ್ಲೇಂಟ್ ಸಹ ಮಾಡಿದ್ದಾರೆ. ನನಗೂ ಕಾಲ್ ಮಾಡಿ ಹಳೆ ಕಾಲದಲ್ಲಿ ನಮ್ಮ ಅಜ್ಜಿದ್ರೆಲ್ಲ ಯೂಸ್ ಮಾಡ್ತಾಯಿದ್ರು ಕಾಗೆ ಬಂಗಾರ ಅಂತ, ಅದೇನ ಇದು, ಮತ್ತು ನೋ ಸ್ಪಿನ್ನು ಎಲ್ಲ ನಮಗೆ ಪೀಸ್ ಲೆಕ್ಕ ಮಾರ್ತಾರಲ್ವ, ಸೊ ಅದೇ ಬಂಗಾರನ ಇದು ಅಂತೇಳಿ ತುಂಬ ಜನ ಕೇಳ್ತಾ ಇದ್ದಾರೆ. ಸೊ ಆ ಥರ ಅಲ್ಲ ಇದು. ಸೊ ಇದು ಬಂದು ನಿಮಗೆ ವಿತ್ ಹಾಲ್ ಮಾರ್ಕ್ ಪ್ರೊವೈಡ್ ಮಾಡ್ತೀವಿ ಎಲ್ಲ ನಿಮಗೆ. ಸೊ 9 ಕ್ಯಾರೆಟಲ್ಲಿ ನೋಡಿ ಮಾಂಗಲ್ಯ ಚೈನ್ ಇದು 24 ಇಂಚ್ ಇರುವಂಥದ್ದು. ಸೊ ಇದು ಆಲ್ಮೋಸ್ಟ್ 1.5 ಮಂತ್, ಒಂದು 2 ಮಂತ್ಸ್ ಯೂಸ್ ಮಾಡಿದ್ದಾರೆ ಅಂದ್ಕೊಳ್ಳಿ. ಸೊ ನಿಮಗೆ ಯಾವುದೇ ರೀತಿ ನಿಮಗೆ ಕಲರ್ ಹೋಗಿಲ್ಲ. ನಿಮ್ಗೆ ತೋರಿಸ್ತೀನಿ. ಸೊ ನೋಡ್ಬೋದು ನೀವು ಯಾವ ಥರ ಕಾಣ್ತಾ ಇದೆ ಅಂತೇಳಿ ನೋಡಿ.
ನಿಮ್ಗೆ ಏನಾದ್ರು ಕಲರ್ ಹೋಗಿರೋ ಥರ ಅನಿಸ್ತಾ ಇದೆ. ಸೊ ಇಲ್ಲಿ ಲೈಟಿಂಗ್ ಜಾಸ್ತಿ ಇದೆ, ಶೈನಿಂಗ್ ನಿಮಗೆ ಏನೋ ಕಾಣಿಸ್ತಾ ಇದೆ ಗೊತ್ತಿಲ್ಲ. ಡೈರೆಕ್ಟಾಗಿ ನೋಡಿದಾಗ ನಮ್ಗೆ ಯಾವುದೇ ರೀತಿ ಕಲರ್ ಫೇಡ್ ಆಗಿರೋವಂಥದ್ದು ಸೊ ಏನೂ ಕಾಣಿಸ್ತಾ ಇಲ್ಲ. ಆ್ಯಕ್ಚುಲಿ ಈ ಡಿಸೈನ್ ಆದರೆ ನಿಮಗೆ ಬೇಗ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೂ ಬೇಗ ಆಗುತ್ತೆ. ನಿಮ್ಮ ಕಲರ್ ನೋಡ್ಬೋದು ಡಿಫ್ರೆನ್ಸ್ ಏನು ಗೊತ್ತಾಗುತ್ತೆ ಅಂತೇಳಿ. ಸ್ವಲ್ಪ ನಾನು ಕೊಟ್ಟಾಗ ತುಂಬ ಶೈನಿಂಗ್ ಇತ್ತು, ಈಗ ಸ್ವಲ್ಪ ಕಲರ್ ಡಲ್ ಆಗಿದೆ, ನೀವು ನೋಡ್ಬೋದು. ಸೊ ನೋಡಿ ಮಾಂಗಲ್ಯ ಚೈನು ಯಾವುದೇ ರೀತಿ ನಿಮಗೆ ಕಲರ್ ಫೇಡ್ ಆಗಿಲ್ಲ. ಆಲ್ಮೋಸ್ಟ್ 1.5 ಮಂತ್ ಯೂಸ್ ಮಾಡಿದ್ದಾರೆ. ಸೊ ಆ್ಯಕ್ಚುಲಿ ಅವರು ಲೆಕ್ಚರರ್ ಬಂದು ಇಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಲೆಕ್ಚರರು. ಸೊ ನೋಡಿ ಇದು, ಸೊ ನಾವು ನೋಡಿ ಇಲ್ಲಿ ಯೂಸ್ ಮಾಡ್ಬೇಕಾದ್ರೆ ಬಿದ್ದಿರೋ ಮಾರ್ಕ್ಸು ಇಲ್ಲ ಅಂತ ಕೊಂಡಿ ತೆಗಿಬೇಕಾದ್ರೆ ಎಲ್ಲ ಬಿದ್ದಿರೋಂಥ ಮಾರ್ಕ್ಸ್ ಎಲ್ಲ ಹಾಗೆ ಇದೆ. ಸೊ ಅದು ಬಿದ್ದಾಗೂ ಸಹ ನಿಮಗೆ ಗೋಲ್ಡ್ ಥರನೇ ಇರುತ್ತೆ, ಕಟ್ ಮಾಡಿದ್ರೂ ಒಳಗಡೆ ನಿಮಗೆ ಗೋಲ್ಡ್ ಕಲರೇ ಇರುತ್ತೆ. ಸೊ ಯಾವುದೇ ರೀತಿ ನಿಮ್ಗೆ ಇದಿಲ್ಲ. ಸೊ ನೋಡಿ ಮಾಂಗಲ್ಯ ಚೈನು, ಸೊ ರಿವ್ಯೂಸ್ ಕೇಳ್ತಾ ಇದ್ರಲ್ಲ, 2 ಮಂತ್ಸ್ ಆಲ್ಮೋಸ್ಟ್ 2 ಮಂತ್ಸ್ ಯೂಸ್ ಮಾಡಿದ್ದಾರೆ. ಯಾವುದೇ ರೀತಿ ನಿಮ್ಗೆ ಕಲರ್ ಫೇಡ್ ಆಗೋದು ಕಲರ್ ಹೋಗೋದು ಏನಾಗಿಲ್ಲ. 2 ಮಂತ್ಸ್ಗೆ ಈ ಚೈನ್ ಈ ಥರ ಇದೆ. ಸೊ ಆಲ್ಮೋಸ್ಟು ನಾನು ಆ್ಯಕ್ಚುಲಿ 3-4 ಮಂತ್ಸ್ ಆದ್ರೂ ಯೂಸ್ ಮಾಡಲಿ ಅಂತ ಅಂದ್ಕೊಂಡಿದ್ದೆ. ಸೊ ತುಂಬ ಜನ ಕಾಲ್ ಮಾಡಿ ಕೇಳ್ತಾ ಇದ್ರಲ್ಲ, ಸೊ ಯಾಕೆ ಅಂತಾರೆ ಅದಕ್ಕೂ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗಿಬಿಟ್ರೆ ಇದು ಜಾಸ್ತಿ ಆಗಿಬಿಡುತ್ತಲ್ವ. ಸೊ ಓಕೆ, ನಾವೇನಾದ್ರು ಓಕೆ ಅಂದರೆ ಮಾಂಗಲ್ಯ ಚೈನ್ ಪ್ಲೇಸ್ ಮಾಡೋಕ್ಕೆ ಆರ್ಡರ್ ತುಂಬ ಜನ ಕಾಯ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇದೆ ರಿವ್ಯೂ. ನಾವೇ ಮಾಂಗಲ್ಯ ಚೈನ್ ಆರ್ಡರ್ಸ್ ತೊಗೊಳ್ತಾ ಇಲ್ಲ. ಸೊ ಕೆಲವ್ರದ್ದು ಮಾತ್ರ ತೊಗೊಂಡು ಮಾಡಿಕೊಟ್ಟಿದ್ದೀವಿ. ಯಾಕೆ ಅಂದರೆ ಡಿಫೆಕ್ಟ್ ಬಂತು, ಪ್ರಾಬ್ಲಮ್ ಬಂತು ಅಂತಂದರೆ ಸೊ ನಮಗೆ ಅದು ಒಂದು ಬ್ಯಾಡ್ ನೇಮ್ ಬೀಳುತ್ತೆ, ಬ್ಲ್ಯಾಕ್ ಡಾಟ್ ಥರ. ಸೊ ಆ ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲೆ ಬೀಳೋದ್ರಿಂದ ಸೊ ನಾನು ಸ್ವಲ್ಪ ಹಿಂದೇಟ್ ಆಗ್ತಾ ಇದ್ದೆ. ಒಂದು 6 ಮಂತ್ಸ್ ಆದ್ರೂ ನನಗೆ ರಿವ್ಯೂ ಕರೆಕ್ಟಾಗಿ ಬಂದರೆ ಸೊ ಪ್ರೋಸೆಸ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಆ್ಯಕ್ಚುಲಿ ನೀವು ಕೇಳ್ತಾ ಇರೋದ್ರಿಂದ ಸೊ ನಾನು ತರಿಸಿ ನಾನು ನಿಮಗೆ ಇದು ಮಾಡಿದ್ದೀನಿ. ಸೊ ಅವ್ರಿಗೆ ನಾನು ಆ್ಯಕ್ಚುಲಿ ನಮಗೆ ತುಂಬ ನಾನು ಓದಬೇಕಾದ್ರೆ ನಾವು CS ಕಂಪ್ಯೂಟರ್ ಸೈನ್ಸ್ ಓದಬೇಕಾದ್ರೆ ನಮಗೆಲ್ಲ ಅವರು ಸಿ ಪ್ರೋಗ್ರಾಮಿಂಗ್ ಎಲ್ಲ ಹೇಳ್ಕೊಡ್ತಾ ಇದ್ರು ಅವರೇ. ಸೊ ಅವ್ರಿಗೆ ಮಾಡಿಕೊಟ್ಟಿದ್ದಂತ ಇದು. ಸೊ ಆ್ಯಕ್ಚುಲಿ ಅವ್ರದ್ದು ಬೇರೆ ಒಂದು ಪ್ರಾಬ್ಲಮಿಂದ ಸೊ 9 ಕ್ಯಾರೆಟ್ ಮಾಡಿಸ್ಕೊಂಡ್ರು. ಬಟ್ ನಾನು ಹೇಳ್ದೆ ಕಲರ್ ಹೋಗುತ್ತಾ ಏನಾಗುತ್ತೋ ನಾನು ಗ್ಯಾರಂಟಿ ಇರೋದಿಲ್ಲ, ನಿಮಗೆ ಮಾಡಿಕೊಡ್ತೀನಿ, ಅದು ಹೆಂಗೆ ಬರುತ್ತೆ ಏನು ಅನ್ನೋದು ನೀವೇ ನಮಗೆ ರಿವ್ಯೂ ಕೊಡಬೇಕು ಅಂತ ಹೇಳಿದ್ದೆ. ಆ್ಯಕ್ಚುಲಿ ಅವರು ಮಾಡಿಸ್ಕೊಂಡ್ರು. ಸೊ ಆ್ಯಕ್ಚುಲಿ ಒಂದು ಒಳ್ಳೆ ಪ್ರೈಸಲ್ಲೇ ಮಾಡಿಕೊಟ್ಟಿದ್ದೆ. ಬಟ್ ಮತ್ತೆ ಅವರು ಬೇಕು ಅಂದಿದ ತಕ್ಷಣ ಪಾಪ ಬಂದು ಮಾಂಗಲ್ಯ ಚೈನ್ ಕೊಟ್ಟಿದ್ದಾರೆ. ಸೊ ಅವ್ರ ಹತ್ರನೇ ರಿವ್ಯೂ ಮಾಡಿಸೋಣ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ನೀವೆಲ್ಲ ಕೇಳ್ತಾ ಇರೋದಕ್ಕೋಸ್ಕರ ಸೊ ನೋಡ್ಬೋದು ಇದು. ಸೊ ನಿಮಗೆ 9 ಕ್ಯಾರೆಟ್ ಮಾಂಗಲ್ಯ ಚೈನ್ ಈ ಥರ ಬರುತ್ತೆ. ಸೊ ನಿಮಗೆ ಕ್ಲಿಯರಾಗಿ ತೋರಿಸಿದ್ದೀನಿ 1 by 1. ಸೊ ನಿಮ್ಗೆ ಯಾವ ಥರ ಇರುತ್ತೆ ಏನು ಅಂತ ಸೊ ನೋಡಿ. ಸೊ ನಿಮ್ಗೇನಾದ್ರು ಮಾಂಗಲ್ಯ ಚೈನ್ ಬೇಕು ಅಂತಾರೆ ಆರ್ಡ್ರ್ ಬೇಸಿಸ್ ಮೇಲೆ ಮಾಡಿಕೊಡ್ತೀನಿ. ಸೊ ಆ್ಯಕ್ಚುಲಿ ರೆಡಿ ಸ್ಟಾಕ್ ಇಡೋಷ್ಟು ಗೋಲ್ಡು ನಮ್ಮ ಹತ್ರ ಅಷ್ಟು ಇನ್ವೆಸ್ಟ್ಮೆಂಟ್ ಇಲ್ಲ, ಇರೋದ್ರಲ್ಲಿ ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ನಿಮಗೆ ಹೋಗ್ತಾ ಸ್ವಲ್ಪ ನಾವು ಏನಾದ್ರು ಬಿಸ್ನೆಸ್ ಲೋನ್ಸ್ ಎಲ್ಲ ಟ್ರೈ ಮಾಡ್ತಾ ಇದ್ದೀವಿ. ಆಯಿತು ಅಂತಾರೆ 9 ಕ್ಯಾರೆಟೇ ಸಪ್ರೇಟಾಗಿ ಒಂದು ಶಾಪ್ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇನ್ವೆಸ್ಟರ್ಸ್ಗೆ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ನೋಡ್ತಾ ಇದ್ದೀವಿ. ಸೊ ಒನ್ಸ್ ಏನಾದರೂ ವರ್ಕೌಟ್ ಆಯಿತು ಅಂತಂದರೆ ಒಳ್ಳೆ ರೀತಿಯಾದ ಸ್ಟಾಕು ನಾವು ಇಟ್ಟಿರ್ತೀವಿ. ಬಟ್ ಈಗ ನಿಮಗೆ ಆರ್ಡ್ರ್ ಬೇಸಿಸ್ ಮೇಲೆ ಮಾಡಿಕೊಡ್ತೀವಿ. ಸೊ ಬೇಕಂದರೆ ನೀವು ಪರ್ಚೇಸ್ ಮಾಡ್ಕೋಬೋದು. ಸೊ ಮಾಂಗಲ್ಯ ಚೈನು 24 ಇಂಚಲ್ಲಿ ಇರುವಂಥದ್ದು. ಸೊ ನೋಡಿ ಈ ಥರ ಬರುತ್ತೆ. ಈ ಡಿಸೈನೇ ಯಾಕೆ ಮಾಡ್ತೀವಿ ಅಂತಂದರೆ ಬೇಗ ರೆಡಿ ಆಗುವಂಥ ಡಿಸೈನ್ ಇದು. ಸೊ ನಿಮಗೆ ಬಾಳಿಕೆನೂ ಚೆನ್ನಾಗಿ ಬರುತ್ತೆ. ಸೊ ಇದರಲ್ಲಿ ಅಂಜಲಿ ಕಟಿಂಗ್ ಆಗಿರ್ಬೋದು, ಟೈರ್ ಆಗಿರ್ಬೋದು, ಬಲ್ಪ್ ಆಗಿರ್ಬೋದು, ನಿಮ್ಗೆ ಯಾವ್ದು ಬೇಕಾದರೂ ಸೊ ನಾವು ಮಾಡಿಕೊಡ್ತೀವಿ. ಸೊ ನೀವು ಅಡ್ವಾನ್ಸ್ ಪೇ ಮಾಡಬೇಕಾಗುತ್ತೆ. ಸೊ ಆರ್ಡ್ರ್ ಮಾಡೋದು ಏನು ಅಂತಂದರೆ ಇವತ್ತಿನ ಗೋಲ್ಡ್ ಪ್ರೈಸ್ ಏನಿರುತ್ತೆ ಅದ್ರ ಪ್ರಕಾರ ನಾವು 9 ಕ್ಯಾರೆಟ್ಗೆ ಕನ್ವರ್ಟ್ ಮಾಡಿ ನಿಮಗೆ ವೇಸ್ಟೇಜು ಮೇಕಿಂಗ್ ಚಾರ್ಜ್ ಎಲ್ಲ ಹಾಕಿ ಒಂದು ಪ್ರೈಸ್ನ ಫಿಕ್ಸ್ ಮಾಡ್ತೀವಿ. ನೀವು 80% ಪೇ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ಗೋಲ್ಡ್ ಪ್ರೈಸ್ ಅನ್ನೋದು ಡೈಲಿ ಹೆಚ್ಚು ಕಮ್ಮಿ ಆಗ್ತಾನೆ ಇರುತ್ತೆ. ಒಂದು ವೇಳೆ ಇವತ್ತು ನೀವು ಆರ್ಡ್ರ್ ಕೊಡ್ತೀರಾ, ಇವತ್ತು ಒಂದು 12,000 ಇತ್ತು ಅಂದ್ಕೊಳ್ಳಿ. ಸೊ ಇವತ್ತು ಫಾರ್ ಎಕ್ಸಾಂಪಲ್ 6,800 ರುಪೀಸ್ಗೆ ನೀವು ಒಂದು 10 ಗ್ರಾಮ್ಗೆ ಆರ್ಡ್ರ್ ಕೊಟ್ಟಾಗ 68,000 ರುಪೀಸ್ ಆಗುತ್ತೆ. ಸೊ ನೀವು ಒಂದು 10 ಡೇಸ್ ಬಿಟ್ಟು ನಮ್ಮ ಹತ್ರ ಇದು ತೊಗೊಳಕ್ಕೆ ಬಂದಾಗ ಅವತ್ತೇನಾದ್ರು ಗೋಲ್ಡ್ ಪ್ರೈಸ್ ಜಾಸ್ತಿ ಆಯಿತು ಅಂತಂದರೆ ಒಂದು 7,000 ರುಪೀಸ್ ಆಯಿತು ಅಂತಂದರೆ ಆಲ್ಮೋಸ್ಟ್ ನಮಗೆ 3,000 ರುಪೀಸ್ ಕೈಯಿಂದ ನಾವೇ ಹಾಕಬೇಕಾಗುತ್ತೆ. ಸೊ ಆ ಕಾರಣದಿಂದ 80% ಮ್ಯಾಂಡೇಟ್ರಿ ಮಾಡಿದ್ದೀವಿ. ಸೊ 9 ಕ್ಯಾರೆಟಿಗೆ ಮಾತ್ರ. ಸಿಲ್ವರಲ್ಲಿ ನೀವು ಆರ್ಡರ್ ಕೊಟ್ಟರೆ ಜಸ್ಟ್ 50% ಪೇ ಮಾಡಿ, ಇನ್ನು 50% ನೀವು ಡೆಲಿವರಿ ಟೈಮಲ್ಲಿ ನೀವು ಪೇ ಮಾಡ್ಕೋಬೋದು. 9 ಕ್ಯಾರೆಟ್ ನಿಮ್ಮ ಮಾಂಗಲ್ಯ ಚೈನ್ ಏನಾದ್ರು ಆರ್ಡರ್ ಬೇಕು ಅಂತಂದರೆ ಆರ್ಡ್ರಲ್ಲಿ ಸೊ ಬೇರೆ ಆರ್ನಮೆಂಟ್ಸು ಸಹ ನಾವು ಮಾಡ್ತೀವಿ. ಸ್ವಲ್ಪ ನೀವು ವೆಯ್ಟ್ ಮಾಡಬೇಕು. ಯಾಕೆ ಅಂತಂದರೆ ಒಂದೇ ಸರಿ ನಾವು ಆರ್ಡರ್ ತೊಗೊಂಡು ಮಾಡಿಕೊಟ್ಬಿಟ್ಟು ಏನಾದ್ರು ಪ್ರಾಬ್ಲಮ್ ಆಯಿತು ಅಂತಂದರೆ ಸೊ ಅದು ಚೆನ್ನಾಗಿರೋದಿಲ್ಲ. ಸೊ ನಾವೇ ಒಂದ್ಸರಿ ನಮಗೆ ಕನ್ಫರ್ಮ್ ಆಯಿತು ಅಂದರೆ ನಾವು ಧೈರ್ಯವಾಗಿ ನಾವನ್ನ ಮಾಡಿಕೊಡ್ತೀವಿ. ಯಾಕಂದರೆ ನಿಮ್ಗೆ ಅದ್ರ ಬಗ್ಗೆ ಅವೇರ್ನೆಸ್ ಇರೋದಿಲ್ಲ. ಸೊ ನೀವು ನಮ್ಮ ಮೇಲೆ ನಂಬಿಕೆ ಇಟ್ಟು ನೀವೇನೋ ನಮಗೆ ಅರ್ಜೆಂಟ್ಗೆ ಬೇಕು ಅಂತ ಮಾಡಿಸ್ಕೊಂಡ್ಬಿಟ್ರು ಸಹ ಒಂದು ವೇಳೆ ಏನಾದ್ರು ನಿಮಗೆ ಕಲರ್ ಫೇಡ್ ಆಗೋದು, ಬೇರೆ ಇನ್ನೊಂದು ಏನೋ ಪ್ರಾಬ್ಲಮ್ ಆಗೋದು, ಫಂಗಸ್ ಆಗೋದು, ಕಲರ್ ಡ್ಯಾಮೇಜ್ ಆಗೋದು ಏನಾದ್ರು ಆಯಿತು ಅಂದರೆ ಸೊ ಅದು ಇಷ್ಟ ಇಲ್ಲ ನನಗೆ ಆ ಥರ ಆಗೋದು. ಸೊ ಲೇಟ್ ಆದರೂ ಪರವಾಗಿಲ್ಲ. ಸೊ ನಾವೇ ಟೆಸ್ಟ್ ಮಾಡ್ತೀವಿ. ಓಕೆ ಅನ್ನಿಸ್ದಂಗೆ ಮಾತ್ರ ನಾವು ಮಾರ್ಕೆಟ್ಗೆ ಕೊಡ್ತೀವಿ. ನಮ್ಮ ಕಸ್ಟಮರ್ಸ್ಗೆ ಜೆನ್ಯೂನ್ ಆಗಿರುವಂಥದ್ದು ರಿವ್ಯೂ ಆಗಿರ್ಬೋದು, ಪ್ರಾಡಕ್ಟ್ಸ್ ಆಗಿರ್ಬೋದು ನಾವು ಕೊಡೋವಂಥದ್ದು. ಸೊ ಅದಕ್ಕೋಸ್ಕರ ನೋಡಿ ಮಾಂಗಲ್ಯ ಚೈನು ಸೊ ನಿಮಗೆ ರಿವ್ಯೂ ಕೇಳ್ತಿದ್ರಲ್ಲ, ಸೊ ಇದು ಮತ್ತೆ ಅವ್ರಿಗೆ ರಿಟರ್ನ್ ಕೊಟ್ಬಿಡ್ಬೇಕು. ಸೊ ನಿಮಗೋಸ್ಕರ ತಗೊಂಬಂದು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಡೇಸ್ ಆದಮೇಲೆ ನೋಡಿ ಇದು ಯಾವ ಥರ ಬರುತ್ತೆ ಅಂತೇಳಿ. ಸೊ ಈಗ ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಕೋಬೋದು. ಒಂದು ವೇಳೆ ನಿಮ್ಗೆ ಲಾಸ್ ಏನೂ ಆಗೋದಿಲ್ಲ. ನನ್ನ ಪ್ರಕಾರ ಕೇಳೋದಾದರೆ ಇವತ್ತು ನಿಮಗೆ 6,800 ರುಪೀಸ್ 1 ಗ್ರಾಮ್ಗೆ ಕೊಟ್ಟು 10 ಗ್ರಾಮ್ ಮಾಡಿಸ್ಕೊಂಡಾಗ ನಿಮ್ಗೆ 68,000 ರೂಪಾಯಿ ಆಗುತ್ತೆ. ಒಂದು ವೇಳೆ ನಾಳೆ ಏನಾದ್ರು ಗೋಲ್ಡ್ ಪ್ರೈಸ್ ಜಾಸ್ತಿ ಆಯಿತು ಅಂದರೆ ನೀವು ಹಾಕಿರೋ ದುಡ್ಡು ನೀವು ಸೇಲ್ ಮಾಡದೆ ಬಂದ್ಬಿಡುತ್ತೆ. ಸೊ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಮೇಕಿಂಗ್ ಚಾರ್ಜಸಲ್ಲಿ
ಸ್ವಲ್ಪ ಜಾಸ್ತಿ ಆಗೋದ್ರಿಂದ ತುಂಬ ಜನ ಹಿಂದೇಟ್ ಆಗ್ತಾ ಇದ್ದಾರೆ. ಸೊ ನಿಮಗೆ ಹಾಲ್ ಮಾರ್ಕಿಂಗ್ ಚಾರ್ಜಸ್ ಆಗಿರ್ಬೋದು, ರಿಪೋರ್ಟ್ ಚಾರ್ಜಸ್ ಆಗಿರ್ಬೋದು, ಅದು ಎಕ್ಸ್ಟ್ರಾ ನಾವು ಹಾಕ್ತೀವಿ. ಸೊ ನಿಮ್ಗೆ ಏನಾದ್ರು ಬಿಲ್ ಬೇಕು ಅಂತಾರೆ GST ನೀವು ಪೇ ಮಾಡಿದ್ರೆ, ಸೊ ಅದು ಸಹ ಕೊಡ್ತೀವಿ. ಯಾಕೆ GST ಬಿಲ್ ಹೇಳ್ತಾ ಇದ್ದೀನಿ ಅಂತಂದರೆ, ಸೊ ಕೆಲವೊಬ್ಬರಿಗೆ ಇದು ಬಂಗಾರ ಅಲ್ವಾ ಅನ್ನೋದು ತುಂಬ ಡೌಟ್ ಇದೆ. ಸೊ ಹಾಲ್ ಮಾರ್ಕ್ ಇದ್ರೂ ಸಹ ಈ ಹಾಲ್ ಮಾರ್ಕ್ ಎಲ್ಲಿದೆ, ಯಾವ ಆರ್ನಮೆಂಟ್, ಎಲ್ಲ ಅಂಗಡಿಯಲ್ಲೂ ಸಿಗಲ್ಲ, ನಿಮ್ಮ ಹತ್ರ ಮಾತ್ರನೇ ಹೆಂಗೆ ಸಿಗ್ತಾ ಇದೆ, ನೀವೇನು ಕೊಡ್ತಾ ಇದ್ದೀರಾ ಅಂತೇಳಿ ನನಗೆ ಕ್ರಾಸ್ ಕ್ವಶನ್ ಮಾಡ್ತಾರೆ ಕೆಲವರೆಲ್ಲ. ಮತ್ತು ತುಂಬ ಎನ್ಕ್ವೈರೀಸು. ಏನು ಒಂದು ಇನ್ಸಿಡೆಂಟ್ ನಿಮ್ಗೆ ಹೇಳ್ತೀನಿ, ಏನಾಯಿತು ಅಂತಾರೆ. ಸೊ ಒಂದು ಲಾಸ್ಟ್ ಟೈಮ್ ದೀಪಾವಳಿ ಟೈಮಲ್ಲಿ ಮಾಂಗಲ್ಯ ಚೈನ್ಗೆ 9 ಕ್ಯಾರೆಟ್ಗೆ ನನಗೆ ಕಾಲ್ ಮಾಡಿದರು. ಸೊ ಈಗ ಮೊನ್ನೆ ಒಂದು ಶಾರ್ಟ್ಸ್ ಅಪ್ಲೋಡ್ ಮಾಡಿದಾಗ ಮತ್ತೆ ಅದೇ ಕಸ್ಟಮರೇ ಕಾಲ್ ಮಾಡಿ ಸೊ ಪ್ರೈಸ್ ಕೇಳಿದ್ರು. ಇಲ್ಲ, ನಾನು ಆಲ್ರೆಡಿ ಚಿಕ್ಕಬಳ್ಳಾಪುರಲ್ಲಿ ಒಬ್ರು ಮಾಡ್ತಾ ಇದ್ದಾರೆ, ಅವ್ರನ್ನ ಕೇಳಿದೆ, ಅವ್ರು ಗ್ರಾಮ್ 5,000 ರೂಪಾಯಿ ಅಂತ ಹೇಳಿದರು. ಸೊ ನೀವು ಯಾಕೆ ಜಾಸ್ತಿ ಹೇಳ್ತಾ ಇದ್ದೀರಾ ಅಂತ ಆವಾಗ ಕಾಲ್ ಮಾಡಿದ್ದು ನನಗೆ ಅವರು, ಮತ್ತೆ ಈಗ ಕಾಲ್ ಮಾಡಿರೋದು ನನಗೆ ಅವರು. ಸೊ ಆ್ಯಕ್ಚುಲಿ ಅವ್ರ ನಂಬರ್ ಸೇವ್ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ಸೊ ಆಗ ಎನ್ಕ್ವೈರಿ ಮಾಡಿದ್ದಾರೆ. ಸೊ ನವಂಬರ್ ಟೈಮಲ್ಲಿ, ಸೊ ದೀಪಾವಳಿ ಆದಮೇಲೆ. ಸೊ ಮತ್ತೆ ಕಾಲ್ ಮಾಡಿದಾಗ ಸೊ ಅವ್ರು ಚಿಕ್ಕಬಳ್ಳಾಪುರಲ್ಲಿ 5,000ಕ್ಕೆ ಮಾಡ್ಕೊಡ್ತಾ ಇದ್ದಾರೆ, ನೀವಾಗ ಜಾಸ್ತಿ ಹೇಳ್ತಾ ಇದ್ದೀರಾ ಅಂತ ನನ್ನೇ ಕೇಳ್ತಿದ್ದಾರೆ. ಮತ್ತೆ ನಾನು ಅವ್ರಿಗೆ ಹೇಳಿದೆ, ಎರಡು ನೀವು ಅವತ್ತು ಕಾಲ್ ಮಾಡೋದು ನನಗೆ, ಇವತ್ತು ಕಾಲ್ ಮಾಡಿರೋದು ನನಗೆ. ಸೊ ಆ್ಯಕ್ಚುಲಿ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗಿದೆ, ಅದರಿಂದ ನಿಮಗೆ ಪ್ರೈಸ್ ಜಾಸ್ತಿ ಆಗಿದೆ, ಅವತ್ತೇ ಮಾಡಿಸ್ಕೊಂಡಿದ್ರೆ ನಿಮಗೆ ಪ್ರೈಸ್ ಕಮ್ಮಿ ಆಗಿರ್ತಾ ಇತ್ತು ಅಂತ ಹೇಳಿದೆ. ಸೊ ಯಾಕೆ ಅಂತಾರೆ, ನಿಮಗೆ ಆಲ್ಮೋಸ್ಟ್ 9 ಕ್ಯಾರೆಟ್ ಯಾರೂ ಮಾಡ್ತಾ ಇಲ್ಲ ಅನಿಸುತ್ತೆ. ಸೊ ಮಾಡ್ತಾ ಇದ್ದರೆ ಸೊ ಪರವಾಗಿಲ್ಲ. ಸೊ ಮಾರ್ಕೆಟಲ್ಲಿ ಬಂದರೆ ನಮಗೂ ಒಳ್ಳೇದಾಗುತ್ತೆ, ಜನಕ್ಕೆ ಅವೇರ್ನೆಸ್ ಸಿಗುತ್ತೆ, ನಮಗೂ ಬೇಗ ಸೇಲ್ಸ್ ಚೆನ್ನಾಗಾಗುತ್ತೆ. ಪ್ರತಿಯೊಬ್ಬರಿಗೂ ಪ್ರತಿಯೊಂದನ್ನು ಪಿನ್ ಟು ಪಿನ್ ನಾವು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಸಹ. ಸೊ ಲಾಸ್ಟ್ ಮೂಮೆಂಟ್ ನೆಕ್ ಪಾಯಿಂಟ್ವರೆಗೂ ಬಂದು ಪೇಮೆಂಟ್ವರೆಗೂ ಬಂದು ಅಲ್ಲಿ ಸ್ಟಾಪ್ ಆಗಿಬಿಡ್ತಾ ಇದ್ದಾರೆ. ಸೊ ಯಾಕೆ ಅಂತಾರೆ, ಮೇಯ್ನು ಗೋಲ್ಡ್ ಇನ್ವೆಸ್ಟ್ಮೆಂಟ್ ಮಾಡೋವಂಥದ್ದು ಪರ್ಪಸ್ ಏನು ಅಂತಾರೆ, ಸೊ ಎಮರ್ಜೆನ್ಸಿಗೆ, ಸೊ ನಮಗೇನಾದ್ರು ಕಷ್ಟ ಬಂದಾಗ, ಇಲ್ಲಿ ಏನಾದ್ರು ಬೇಕು ಅಂದಾಗ, ಸೊ ಬ್ಯಾಂಕಲ್ಲ ಇರೋದು, ಇಲ್ಲ ಎಲ್ಲ ಸೇಟು ಅಂಗಡಿಯಲ್ಲಿ ಆಗಿರ್ಬೋದು, ಫೈನಾನ್ಸಲ್ಲಿ ಆಗಿರ್ಬೋದು, ಸೊ ಇಟ್ಟಾಗ ನಮಗೆ ದುಡ್ಡು ಬರುತ್ತೆ ಅನ್ನೋ ಪರ್ಪಸ್ಗೆ ಗೋಲ್ಡ್ ಇನ್ವೆಸ್ಟ್ ಮಾಡೋ ಅಂಥವ್ರು ಇದ್ದರೆ, ಸೊ ಅವರೆಲ್ಲ ಬೇಕಾದ್ರೆ 9 ಕ್ಯಾರೆಟಲ್ಲೇ ನೀವು 916 ಹಾಲ್ ಮಾರ್ಕಲ್ಲೇ ನೀವು ತಗೊಳ್ಳಿ. ಸೊ ಇಲ್ಲ ಪರವಾಗಿಲ್ಲ, ನಾವು ಡೈಲಿ ವೇರ್ ಮಾಡೋದಕ್ಕೆ, ಸೊ ನಾವೇನು ಎಮರ್ಜೆನ್ಸಿಗೆಲ್ಲ ಬ್ಯಾಂಕ್ಗೆ ಹೋಗೋದಿಲ್ಲ, ಗಿರ್ವಿಡಕ್ಕೆ ಹೋಗಲ್ಲ ಅಂತಂದರೆ, ಸೊ ನೀವು 9 ಕ್ಯಾರೆಟ್ ಇಸ್ ಬೆಸ್ಟ್ ನಿಮಗೆ. ಮತ್ತು ಕಲೆಕ್ಷನ್ಸು ನೀವು ಜಾಸ್ತಿ ಇಟ್ಕೋಬೋದು. 916 ಹಾಲ್ ಮಾರ್ಕಲ್ಲಿ 1 ಪೇರ್ ತೊಗೊಳೋದು ಬದಲು ಸೊ 9 ಕ್ಯಾರೆಟಲ್ಲಿ ನೀವು 3 ಪೇರ್ಸ್ನ ತೊಗೊಳ್ಬೋದು ಟಾಪ್ಸು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ರಿಂಗ್ಸ್ ಕಲೆಕ್ಷನ್ಸ್ನ ತೋರಿಸ್ತೀನಿ. ಇವತ್ತಿನ ವೀಡಿಯೋಗೆ ಸೊ ಇಷ್ಟ ಆಗಿದೆ. ಸೊ ಮಾಂಗಲ್ಯ ಚೈನ್ ರಿವ್ಯೂ ನಾನು ನಿಮಗೆ ಕೊಟ್ಟಿದ್ದೀನಿ. ಸೊ ಇನ್ನೂ ಒಂದು 2 ಮಂತ್ಸ್ ಯೂಸ್ ಮಾಡೋಕ್ಕೆ ಹೇಳ್ತೀನಿ. ಸೊ ಅದಾದಮೇಲೆ ಮತ್ತೆ ಯಾವ ಥರ ಬರುತ್ತೆ ಅನ್ನೋದನ್ನು ಸಹ ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ. ನಿಮ್ಗೆ ಬೇಕಾದ್ರೆ ನೀವು ಆರ್ಡರ್ ಕೊಟ್ಟು ನೀವು ಪರ್ಚೇಸ್ ಮಾಡ್ಕೋಬೋದು. ವಿಡಿಯೋ ಫುಲ್ ನೋಡೋದಕ್ಕೆ ಧನ್ಯವಾದಗಳು. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಸೊ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.